ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಕಳೆದ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವಾಗೆ ಕರ್ತು ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಕರ್ತನಿಗೆ ನಾನು ವಂದನೆ ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಕಳೆದ ದಿವಸಗಳಲ್ಲಿ ಈ ಅಧ್ಯಯನದಲ್ಲಿ ನೀನು ಅದ್ಭುತವಾದ ರೀತಿ ನಮ್ಮನ್ನು ಮುನ್ನಡೆಸತಕ್ಕ ಸ್ತೋತ್ರ. ಅದೇ ರೀತಿ ಇವತ್ತಿನ ದಿವಸದಲ್ಲಿಯೂ ನಿನ್ನ ಆತ್ಮನ ಮೂಲಕವಾಗಿ ನೀನು ನಮ್ಮನ್ನು ನಡೆಸಬೇಕು. ಕರ್ತನೆ, ಕೇಳ್ಕೊಳ್ತಾನೆ. ಆಳವಾದ ರಹಸ್ಯಗಳನ್ನು, ಪ್ರಕಟಣೆಗಳನ್ನು, ಮರ್ಮಗಳನ್ನು ಪವಿತ್ರಾತ್ಮನ ಮೂಲಕ ಪ್ರಕಟಪಡಿಸಬೇಕಾಗಿ ನಿನ್ನಲ್ಲಿ ನಾವು ಕೇಳ್ಕೊಳ್ತೇವೆ ಸ್ವಾಮಿ. ನಮ್ಮನ್ನೇ ತಗ್ಗಿಸಿಕೊಂಡು ನಿನ್ನ ಪವಿತ್ರ ಕಾರ್ಯಕ್ಕೆ ಒಪ್ಪಿಸಿಕೊಡ್ತೇವೆ. ನೀನು ತಾನೇ ಮಾತನಾಡು, ಮುಂದಕ್ಕೆ ನಡೆಸು. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಪುನಂದವರ್ತಿ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 18ರಿಂದ 29 ವಾಕ್ಯ, ಅಂದರೆ 7 ಸಭೆಗಳಲ್ಲಿ 4ನೇ ಸಭೆಯಾದಂತಹ ತುವತೈರ ಸಭೆಯ ಕುರಿತಾಗಿ ಈಗ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಮೊದಲನೇ ಸಭೆ ಪ್ರಕಟಣೆ 2:1ರಿಂದ 7ನೇ ವಾಕ್ಯ ಎಫೆಸ ಸಭೆ. 2ನೇ ಸಭೆ ಪ್ರಕಟಣೆ 2:8-11 ಸ್ಮೂರ್ಣ ಸಭೆ. 3ನೇ ಸಭೆ ಪ್ರಕಟಣೆ 2:12ರಿಂದ 17ನೇ ವಚನಗಳು ಪರ್ಗಮ ಸಭೆ. ಮಾತ್ರವಲ್ಲ, 4ನೇ ಸಭೆಯಾದಂಥ ತುವತೈರ ಸಭೆ ಪ್ರಕಟಣೆ 2:18ರಿಂದ 29 ವಾಕ್ಯಗಳು. ಇವನ್ ತುವತೈರ ಸಭೆಯ ಕುರಿತಾಗಿ ಅನೇಕ ಕಾರ್ಯಗಳನ್ನು ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದೇವೆ, ಕಲಿತಿದ್ದೇವೆ. ಇವತ್ತು ಕೂಡ ಅನೇಕ ಆಳವಾದ ವಿಷಯಗಳನ್ನು ನಾವು ಕಲೀಲಿಕ್ಕೆ ಹೋಗುತ್ತೇವೆ. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 18ರಿಂದ 29ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. ದುವತೈರದಲ್ಲಿರುವ ಸಭೆಯ ದೂತನಿಗೆ ಬರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಎಚ್ಚಬೇಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಚಾರುತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ? ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಚಾರುತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಈಗೋ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು. ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಆದರೆ ದುವತೈರದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆಯೆಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದ ಲಾರ್ಡ್. ನಾವು ನಿನ್ನೆ ದಿವಸ ಅನೇಕ ವಿಷಯ ಕಲಿತಿದ್ದೇವೆ. ನಾವು 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಸ್ವಾಮಿ ಯಾರಿಗೆ ಈ ಸಂದೇಶ ಕೊಡ್ತಾನೆ ಎಂಬುದಾಗಿ ಅದರ ವಿಳಾಸ, ಅಂದರೆ ತುವತೈರ ಸಭೆಯ ಕುರಿತಾಗಿ ಅಲ್ಲಿ ನಾವು ಕಾಣ್ತೇವೆ. ತುವತೈರ ಸಭೆಯನ್ನು ಅಡ್ರೆಸ್ ಮಾಡಿಕೊಂಡು, ವಿಳಾಸ ಹೇಳಿಕೊಂಡು ಆ ಸಭೆಗೆ ಕೊಡುವಂಥ ಒಂದು ಸಂದೇಶವನ್ನು 18ನೇ ವಾಕ್ಯದ ಮೊದಲನೇ ಭಾಗದಲ್ಲಿ ನಾವು ನೋಡ್ತೇವೆ.
ನಂತರ ಅದೇ 18ನೇ ವಾಕ್ಯದಲ್ಲಿ ಯೇಸು ಹೇಗೆ ಆ ಸಭೆಗೆ ಪ್ರಕಟವಾಗ್ತಾ ಇದ್ದಾನೆ. ಒಂದನೇದಾಗಿ ಉರಿ ಕಣ್ಣು ಉಳ್ಳವನಾಗಿ, ಅಂದರೆ ಉರಿಯ ಒಂದು ಕಣ್ಣುಳ್ಳವನಾಗಿಯೂ, ಮತ್ತು ತಾಮ್ರದ ಪಾದವುಳ್ಳವನಾಗಿ, ಅಂದರೆ ಉರಿ ಕಣ್ಣೆಂದರೆ ಏನು, ತಾಮ್ರದ ಪಾದ ಎಂದರೆ ಏನು, ಈಗಾಗಲೇ ನಾವು ಕಲಿತುಕೊಂಡಿದ್ದೇವೆ. 19ನೇ ವಾಕ್ಯದಲ್ಲಿ 6 ವಿಧವಾದ ಈ ಸಭೆಗಿರುವಂಥ ಒಳ್ಳೆಯ ಕಾರ್ಯಗಳ ಕುರಿತಾಗಿ ಆತನು ಹೇಳಿ ಆ ಸಭೆಯನ್ನು ಎನ್ಕರೇಜ್ ಮಾಡುವಂಥದ್ದನ್ನು, ಪ್ರೋತ್ಸಾಹಿಸುವಂಥದ್ದನ್ನು ನಾವು ಕಂಡಿದ್ದೇವೆ. 20, 21, 22, 23ನೇ ವಾಕ್ಯಕ್ಕೆ ಬರುವಾಗ 5 ಮುಖ್ಯವಾದ ತಪ್ಪಾದ ಸಂಗತಿಗಳನ್ನು ಆ ಸಭೆಯಲ್ಲಿರುವಂಥದ್ದನ್ನು ಎತ್ತಿ ತೋರಿಸುವಂಥ ಕರ್ತನನ್ನು ನಾವು ಕಾಣ್ತೇವೆ. ಮಾತ್ರವಲ್ಲ 24ನೇ ವಾಕ್ಯದಲ್ಲಿ ಕೂಡ ಈ ಒಂದು ಅದಕ್ಕೆ ಮಾನಸಾಂತರ ಕೊಡಲ್ಪಟ್ಟಂಥ ಸಂಗತಿ 20, 21, 22, 23ರಲ್ಲಿ 22, 23 ಮತ್ತು 24ನೇ ವಾಕ್ಯ ನೋಡ್ತೇವೆ. 25ನೇ ವಾಕ್ಯದಲ್ಲಿ ನಿನಗಿರುವಂಥದ್ದನ್ನು ಬಿಗಿಯಾಗಿ ಹಿಡ್ಕೊ ಎಂಬುದಾಗಿ ಹೇಳ್ತಾನೆ. 26, 27, 28 ವಾಕ್ಯಕ್ಕೆ ಬರುವಾಗ ಆ 4 ವಿಧವಾದ ಆಶೀರ್ವಾದಗಳನ್ನು ಜಯ ಹೊಂದುವುದಾದರೆ ಸಭೆ ಕೊಡುವಂಥದ್ದನ್ನು ಕರ್ತನು ವಾಗ್ದಾನ ಮಾಡುವುದನ್ನು ನೋಡ್ತೇವೆ. ಮತ್ತು 29ನೇ ವಾಕ್ಯದಲ್ಲಿ ಕಿವಿಯುಳ್ಳವನು ಕೇಳಲಿ ಎಂಬತ್ತಾಗಿ ಹೇಳುವಂಥ ಆ ಸಂದೇಶವನ್ನು ಅಲ್ಲಿ ನಾವು ಕಾಣ್ತೇವೆ. 19ನೇ ವಾಕ್ಯಕ್ಕೆ ನಾವು ತಿರುಗಿ ಬರುವ ವರ್ಸಸ್ 19 ಮಾತ್ರ ಓದುವ. ನಿನ್ನ ಕೃತ್ಯಗಳನ್ನು ನಿನ್ನ ಪ್ರೀತಿಯನ್ನು, ಬಸ್ ನಿನ್ನ ಕೃತ್ಯಗಳನ್ನು, ನಿನ್ನೆ ನಾವು ನಿಲ್ಲಿಸಿದ್ದೇವೆ ಸಮಯದ ಅಭಾವದಿಂದಾಗಿ. ನಿನ್ನ ಕೃತ್ಯಗಳನ್ನು ಬಲ್ಲೆನಂತ ಕರ್ತನ ಈ ಸಭೆಯನ್ನು ನೋಡಿಕೊಂಡು ಆತನು ಹೇಳ್ತಾ ಇದ್ದಾನೆ. ಈ ಸಭೆಗೆ ಒಳ್ಳೆಯ ಒಂದು ಕೃತ್ಯಗಳಿತ್ತು, ಒಳ್ಳೆಯ ಕೃತ್ಯ ದೇವರು ನೋಡ್ತಾ ಇದ್ದಾನೆ. ಒಂದು ತಿಳ್ಕೋಬೇಕು, 2 ವಿಧವಾದಂಥ ಕೃತ್ಯಗಳನ್ನು ಕರ್ತನ ನೋಡ್ತಾನೆ. ಒಂದು ಒಳ್ಳೆಯ ಕೃತ್ಯಗಳನ್ನು ದೇವರು ನೋಡ್ತಾನೆ, ಎರಡನೇದು ತಪ್ಪಾದ ಕೃತ್ಯಗಳನ್ನು ನೋಡ್ತಾ ಇದ್ದಾನೆ. ನಾವು ಗ್ರೀಕ್ ಪದದ ಅಂದರೆ ಗ್ರೀಕ್ ಶಬ್ದದ ಅಗತೋಸ್ ಎರ್ಗೋ ಅಂದರೆ ಒಳ್ಳೆಯ ಕ್ರಿಯೆಗಳು, ಒಳ್ಳೆಯ ಕಾರ್ಯಗಳು, ಫಲಗಳು ಅಥವಾ ಸತ್ಕಾರ್ಯಗಳು, ಸತ್ಕ್ರಿಯೆಗಳು ಎಂಬಂಥ ಒಂದು ಅರ್ಥವನ್ನು ಕೊಡುತ್ತದೆ ಪ್ರಿಯರೇ. ಅಗತೋಸ್ ಎರ್ಗೋ ಎಂಬುದಾಗಿ ಹೇಳಿದರೆ ಒಳ್ಳೆಯ ಕ್ರಿಯೆಗಳು, ಒಳ್ಳೆಯ ಕೆಲಸ, ಒಳ್ಳೆಯ ಕಾರ್ಯಗಳು, ಸತ್ಕಾರ್ಯಗಳು, ಸತ್ಕ್ರಿಯೆಗಳು, ಈ ರೀತಿಯ ಒಂದು ಅರ್ಥವನ್ನು ಕೊಡುವಂಥ ಪದವಾಗಿದೆ ಗ್ರೀಕ್ ಪದದ ಎಗತೋಸ್ ಎರ್ಗೋ ಎಂಬುದಾಗಿ. ಇಲ್ಲಿ ನಾವು ನೋಡುವುದಾದರೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಒಳ್ಳೆಯ ಕ್ರಿಯೆಗಳು ಎಂಬುದಾಗಿ ಹೇಳಲ್ಪಟ್ಟಿದೆ. ಕರ್ತನಾದ ಯೇಸು ಸ್ವಾಮಿ ಆ ಸಭೆಯನ್ನು ನೋಡಿ ಹೇಳ್ತಾ ಇದ್ದಾನೆ, ಅದರ ಒಳ್ಳೆಯ ಕ್ರಿಯೆಗಳ ಕುರಿತಾಗಿ ಅಲ್ಲಿ ಹೇಳುವಂಥದ್ದನ್ನು, ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಆ ಕರ್ತನನ್ನು ಮಹಿಮೆಪಡಿಸುವುದರ ಕುರಿತಾಗಿ ಆತನನ್ನು ಹೇಳುತ್ತಾ ಇದ್ದಾನೆ. ಎರಡನೇದಾಗಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಾಕ್ಯಕ್ಕೆ ಬರುವಾಗ ಪುಣ್ಯ ಕ್ರಿಯೆಗಳ ಕುರಿತಾಗಿ ಸ್ವಾಮಿ ಅಲ್ಲಿ ಎತ್ತಿ ಹೇಳ್ತಾ ಇದೆ. ಪುಣ್ಯ ಕ್ರಿಯೆಗಳ ಅಂದರೆ ನಾವು ರಕ್ಷಣೆ ಹೊಂದುವಂಥದ್ದು ಪುಣ್ಯ ಕ್ರಿಯೆಗಳ ಮೂಲಕವಾಗಿ ಅಲ್ಲ, ಅಂದರೆ ಒಳ್ಳೆಯ ಕ್ರಿಯೆಗಳ ಮೂಲಕವಾಗಿ ಅಲ್ಲ ಎಂಬುದ ಕರ್ತನ ಹೇಳ್ತಾ ಇದ್ದಾನೆ. ನಾವು ರಕ್ಷಣೆ ಹೊಂದಿದ್ದು ಒಳ್ಳೆಯ ಕ್ರಿಯೆಗಳನ್ನು, ಪುಣ್ಯ ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ಎಂಬುದಾಗಿ ಚೆನ್ನಾಗಿ ತಿಳ್ಕೊಬೇಕು. ಅಲ್ಲಿ ಪುಣ್ಯ ಕ್ರಿಯೆಗಳೆಂಬುದಾಗಿ ಹೇಳಲ್ಪಟ್ಟಿದೆ. ಫಿಲಿಪ್ಪಿ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ಒಳ್ಳೆಯ ಕೆಲಸ, ಅಂದರೆ ಒಳ್ಳೆಯ ಕೆಲಸ. ಈ ನಿಮ್ಮ ಒಳ್ಳೆಯ ಕೆಲಸವನ್ನು ಆರಂಭಿಸತಾತನು ಆತನ ಬರೋದವರೆಗೆ ಅದನ್ನು ಮುನ್ನಡೆಸಿಕೊಂಡು ಹೋಗೋನೆಂಬಂಥ ಒಂದು ಪದ ಅಲ್ಲಿ ಒಳ್ಳೆಯ ಕೆಲಸ ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ ಪ್ರಿಯರೇ. ಮಾತ್ರವಲ್ಲದೆ ನಾವು ಪ್ರಕಟಣೆ 19:8ನೇ ವಾಕ್ಯಕ್ಕೆ ಬರುವಾಗ ಸತ್ಕಾರ್ಯ ಎಂಬಂಥ ಒಂದು ಪದವನ್ನು ಅಲ್ಲಿ ಕೊಡಲಾಗಿದೆ. ಸತ್ಕಾರ್ಯ ಎಂಬಂಥ ಪದವನ್ನು ಅಲ್ಲಿ ಕೊಡಲ್ಪಟ್ಟು ನೋಡಿ. 1 ಪೀಟರ್ 2:12, 1 ಪೇತ್ರ 2:12ನೇ ವಾಕ್ಯದಲ್ಲಿ, 1 ಪೇತ್ರ 2:12ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಕೂಡ ಸತ್ಕಾರ್ಯ ಎಂಬಂಥ ನಿಮ್ಮ ಸತ್ಕ್ರಿಯೆ, ಅಲ್ಲಿ ಸತ್ಕ್ರಿಯೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಸತ್ಕ್ರಿಯೆಗಳನ್ನು ನೋಡಿ, ವಿಚಾರಣೆ ದಿವಸದಲ್ಲಿ ಅವರು ದೇವರನ್ನು ಕೊಂಡಾಡೋರು ಎಂಬಂಥ ಒಂದು ಅಲ್ಲಿ ಪದವನ್ನು ಉಪಯೋಗಿಸಲಾಗಿದೆ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅಗತೋಸ್ ಎರ್ಗೋ ಎಂಬುದಾಗಿ ಹೇಳಬೇಕಾದ್ರೆ ಒಳ್ಳೆಯ ಕ್ರಿಯೆಗಳು, ಒಳ್ಳೆಯ ಕಾರ್ಯಗಳು, ಸತ್ಕಾರ್ಯಗಳು, ಸತ್ಕ್ರಿಯೆಗಳು, ಒಳ್ಳೆಯ ಕೆಲಸ, ಫಲಗಳು, ಅನೇಕ ವಿಧವಾದ ಅರ್ಥವನ್ನು ಕೊಡುವಂಥದ್ದು ಈ ಒಂದು ಪದವಾಗಿದೆ ಅಗತೋಸ್ ಎರ್ಗೋ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ ಪ್ರಿಯರೇ. ನಾವು ಕೆಲವೊಂದು ಒಳ್ಳೆಯ ಕಾರ್ಯಗಳ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಹಿಬ್ರಿಯ ಅಪೊಸ್ತಲಕೃತ್ಯ ಅಪೊಸ್ತಲ್ ಚಾಪ್ಟರ್ 9:36, ಅಪೊಸ್ತಲಕೃತ್ಯ 9ನೇ ಅಧ್ಯಾಯ 36ನೇ ವಾಕ್ಯ ಓದಿಕೊಳ್ಳೋಣ. ಅಲ್ಲಿ ದೊರ್ಕ ಎಂಬುದಾಗಿ ಹೇಳುವಂತಹ ಒಬ್ಬ ವಿಧವೆ ಇದ್ದಳು.
ತಬಿತಾ ಎಂಬುದಾಗಿ ಕೂಡ ಅವ್ರನ್ನ ಕರೀತಾರೆ. ಅವರು ಸತ್ತು ಹೋಗಿರುವಂತ ನೋಡ್ತೇವೆ. ಸಿಕ್ಕಿದ್ರೆ ಓದಿ. ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೊರ್ಕ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಕೇವಲ ಸತ್ಕ್ರಿಯೆ ಅಂದ್ರೆ ಯಾವ ರೀತಿ ಸತ್ಕ್ರಿಯೆ? ಮುಂದಕ್ಕೆ ವಾಕ್ಯಗಳನ್ನು ಓದುವುದಾದ್ರೆ, ಆಕ್ಚುಲಿ ಸತ್ತು ಹೋಗಿದ್ದಳು. ಪೇತ್ರನನ್ನು ಕರೆಕಳಿಸುತ್ತಾರೆ. ಪೇತ್ರ ಬರ್ತಾನೆ. ಉಳಿದ ವಿಧವೆಯರು ಅಳುತ್ತಾ ಅವಳು ತಮಗೆ ಮಾಡಿಕೊಟ್ಟಂತಹ ಒಳಂಗಿಗಳನ್ನು ತೋರಿಸಿ ಹೇಳ್ತದೆ, ಇವಳು ಜೀವಂತವಾಗಿರುವಾಗ ಆ ವಿಧವೆಯರೆಲ್ಲ ತೋರಿಸುತ್ತಾ ಈ ಒಂದು ಒಳಂಗಿ ಅವಳು ನಮಗೆ ಮಾಡಿಕೊಟ್ಟಿದ್ದಳು ಎಂಬುದಾಗಿ ಹೇಳಿ ಅವಳು ಅಳುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಒಳ್ಳೆಯ ಸತ್ಕ್ರಿಯೆಗಳುಳ್ಳಂಥ ಒಂದು ದೊರ್ಕ ಎಂಬಂಥ ಈ ಸ್ತ್ರೀಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಕೂಡ ಈ ರೀತಿಯ ಒಳ್ಳೆಯ ಸತ್ಕ್ರಿಯೆಗಳಿರಬೇಕು. ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥದ್ದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವಂಥದ್ದು, ಈ ಗುಣ ನಿಜವಾಗಿ ದೇವರ ಮಕ್ಕಳು ಅಂದರೆ ಯೇಸು ಕ್ರಿಸ್ತನ ಮಕ್ಕಳಲ್ಲಿ ಇರತಕ್ಕಂಥ ಒಂದು ಗುಣವಾಗಿದೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ತೇವೆ. ಇನ್ನೊಂದು ಎರಡನೇದಾಗಿ ಗಲಾತ್ಯ 2:10 ವಾಕ್ಯ, ಬುಕ್ ಆಫ್ ಗಲೇಷಿಯನ್ ಚಾಪ್ಟರ್ 2:10. ಆದರೆ ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂದು ಒಂದೇ ಸಂಗತಿಯನ್ನು ಬೇಡಿಕೊಂಡರು. ಒಂದೇ ಸಂಗತಿಯನ್ನು ಬೇಕು. ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ನಾವು ಬಡವರನ್ನು, ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ಬಡವರನ್ನು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋದನ್ನ ಅರ್ಥ ಏನು? ಅವರಿಗೆ ತಕ್ಕ ಸಹಾಯಗಳನ್ನು ತಕ್ಕ ಸಮಯದಲ್ಲಿ ನಮ್ಮಿಂದ ಆಗುವ ರೀತಿಯಲ್ಲಿ ನಾವು ಮಾಡುವಂಥದ್ದು, ಅವರಿಗೆ ಸಹಾಯ ಮಾಡಲಿಕ್ಕಾಗಿ ಮುಂದಕ್ಕೆ ಬರುವಂಥದ್ದು ಎಂಬುದಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ಬಡವರು ನೆನಪು ಮಾಡೋದು ಕೈಗಳು ನೆನಪು ಮಾಡಿ ಕೂತ್ಕೊಡುವಂಥದ್ದಲ್ಲ. ನಮ್ಮಿಂದ ಆಗುವ ಅಗತ್ಯತೆಯಲ್ಲಿರುವಂಥ ಬಡವರಿಗೆ ನಾವು ಸಹಾಯ ಮಾಡೋದರ ಕುರಿತಾಗಲಿ ಬರೆಯಲ್ಪಟ್ಟಿದೆ. ಯಾಕಂದರೆ ನಾವು ಜ್ಞಾನೋಕ್ತಿ 22:9 ವಾಕ್ಯ ಓದುವ. ಪ್ರಾಬ್ಸ್ 22:9. ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು. ತನ್ನ ಅನ್ನವನ್ನು ಬಡವರಿಗೆ ಕೊಡುತ್ತಾನಲ್ಲವೇ. 19:17 ಪ್ರಾಬ್ಸ್ 19:17. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು. ಪ್ರಾಬ್ಸ್ 28:27. ಜ್ಞಾನೋಕ್ತಿ 28:27. ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು. ಕಣ್ಣು ಮುಚ್ಚಿಕೊಳ್ಳುವವನು ಬಹುಶಾಪಕ್ಕೆ ಒಳಗಾಗುವನು. ಬಡವರಿಗೆ ಸಹಾಯ ಮಾಡುವನು, ದಯೆ ತೋರಿಸುವನು, ಕೊರತೆ ಪಡುವುದಿಲ್ಲ ಎಂಬುದಾಗಿ ಅಲ್ಲಿ ನೋಡ್ತಾ. ಅದಕ್ಕಾಗಿ ಗಲಾತ್ಯ 2:10 ಅಲ್ಲಿ ಪೌಲನು ನಮ್ಮಲ್ಲಿರುವಂಥ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬಂಥ ಮಾತನ್ನು ಅಲ್ಲಿ ಒಟ್ಟಾಗಿ ಸೇರಿದಾಗ, ಸಭೆ ಹಿರಿಯರು ಸೇರಿದಾಗ ಅಲ್ಲಿ ಮಾತಾಡಿಕೊಳ್ಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಗಲಾತ್ಯ 6:10 ಕೂಡ ಓದುವ. ಗಲೇಷಿಯನ್ 6:10. ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡುವ. ಅಲ್ಲಲಿಯ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು, ಎಲ್ಲರಂದ್ರೆ ಎಲ್ಲ ಜಾತಿ ಜನಾಂಗದವರಿಗೆ ಒಳ್ಳೆಯದನ್ನು ಮಾಡುವಂಥ ವ್ಯಕ್ತಿ ಜಾತಿ ನೋಡುವುದಿಲ್ಲ. ಅಲ್ಲಲಿಯ ಯಾವ ಜಾತಿ ನೋಡಿ ವ್ಯಕ್ತಿಯು ಸಹಾಯ ಮಾಡುವುದಿಲ್ಲ. ಪ್ರೈಸ್ ಗಾಡ್. ಜಾತಿ ನೋಡಿ ಸಹಾಯ ಮಾಡ್ತಾ ಇದೆ, ಆ ವ್ಯಕ್ತಿಯ ಒಳಗಡೆ ಏನಾದರೂ ತೊಂದರೆ ಇದೆ, ಕೊರತೆ ಇದೆ ಎಂಬುದಾಗಿ ನಾವು ತಿಳ್ಕೋಬೇಕು. ಎಲ್ಲರಿಗೂ ಮಾತ್ರವಲ್ಲ, ಇನ್ನೂ ಯಾರಿಗೆ ಒಳ್ಳೆಯದನ್ನು ಮಾಡೋಣ ಮುಂದೆ ಹೇಳ್ತದೆ. ಒಂದೇ ಮನೆಯಂತಿರುವ ದೇವ ಜನರಿಗೆ, ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ. ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ, ಮುಖ್ಯವಾಗಿ ಆಗ ಅಂದ್ರೆ ಅದರ ಅರ್ಥ ದೇವ ಜನರನ್ನು ಕೂಡ ಕ್ರಿಸ್ತ ನಂಬಿಕೆಯುಳ್ಳವರನ್ನು ಮರೆತು ಹೋಗುವುದಲ್ಲ, ಅವರಿಗೂ ಒಳ್ಳೆಯದನ್ನು ಮಾಡೋಣ ಎಂಬುದಾಗಿ ಇಲ್ಲಿ ಪೌಲನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಹಾಗಾದರೆ ನಮ್ಗೆ ಯಾರಿಗೆಲ್ಲ ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯವಿದೆ, ಯಾರಿಗೆಲ್ಲ ಉಪಕಾರ ಮಾಡಲಿಕ್ಕೆ ಸಾಧ್ಯ ಇದೆ, ಯಾರಿಗೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯವಿದೆ, ಅವರಿಗೆಲ್ಲ ನಾವು ಮಾಡೋದಕ್ಕಾಗಿ ಯಾವಾಗಲೂ ಮುಂದಕ್ಕೆ ನಾವು ಇರಬೇಕು. ಅಲ್ಲಲಿಯ ಇದು ದೇವರ ಮಕ್ಕಳ ಒಂದು ಒಳ್ಳೆಯ ಗುಣವಾಗಿದೆ ಪ್ರಿಯರೇ. ಇನ್ನೊಂದು ವಾಕ್ಯ ಓದು. 1 ತಿಮೋಥೆಯ 5:3 ವಾಕ್ಯ. 1 ತಿಮೋಥಿ ಚಾಪ್ಟರ್ 5:3. ದಿಕ್ಕಿಲ್ಲದ ವಿಧವೆಯನ್ನು ಸಂರಕ್ಷಿಸು. ಆದರೆ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ. ದಿಕ್ಕಿಲ್ಲದ ವಿಧವೆಯನ್ನು ಸಂರಕ್ಷಿಸು ಸ್ಪಷ್ಟವಾಗಿ ಹೇಳ್ತದೆ. ಯಾವುದೇ ಆಧಾರ ಇಲ್ಲದಂಥ, ಯಾವುದೇ ಸಹಾಯ ಇಲ್ಲದಂಥ ವಿಧವೆಯರಿಗೆ ನಾವು ಏನು ಮಾಡಬೇಕು? ಸಂರಕ್ಷಣೆ ಕೊಡಬೇಕು. ನಮ್ಮಿಂದ ಆಗುವಂಥ ಸಹಾಯವನ್ನು ಅವರಿಗೆ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ಒತ್ತಾಯವಾಗಿ ನಮಗೆ ಹೇಳ್ತಾ ಇದೆ. 16ನೇ ವಾಕ್ಯ ನೋಡಿ, ಅದೇ ಅಧ್ಯಾಯದಲ್ಲಿ
1 ತಿಮೋತಿ 3:16. ನಂಬುವವಳಾದ ಸ್ತ್ರೀಯ ಅಧೀನದಲ್ಲಿ ವಿಧವೆಯರಿದ್ದರೆ ಆಕೆಯ 3:16 ಅಲ್ಲ 5:16. ಓದಿ. ನಂಬುವವಳಾದ ಸ್ತ್ರೀಯ ಅಧೀನದಲ್ಲಿ ವಿಧವೆಯರಿದ್ದರೆ ಆಕೆ ಅವರನ್ನು ಸಂರಕ್ಷಿಸಲಿ. ಸಭೆಯು ದಿಕ್ಕಿಲ್ಲದ ವಿಧವೆಯರಿಗೆ ಸಹಾಯ ಮಾಡಬೇಕಾಗಿರುವುದರಿಂದ ಆಕೆಯು ಆ ಭಾರವನ್ನು ಸಭೆಯ ಮೇಲೆ ಹಾಕಬಾರದು. ಆ ಭಾರವನ್ನು ಸಭೆ ಮೇಲೆ ಹಾಕಬಾರದು. ಸ್ಪಷ್ಟವಾಗಿ ಇನ್ನು ದಿಕ್ಕಿಲ್ಲದ ವಿಧವೆಯರನ್ನು ಪರಾಮರಿಸುವ ಕುರಿತಾಗಿ ಇಲ್ಲಿ ನಾವು ಓದ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದುವ. 1 ತಿಮೋತಿ 5:10. 1 ತಿಮೋತಿ 5:10. ಸತ್ಕ್ರಿಯೆಗಳನ್ನು ಮಾಡುವವಳೆಂದು ಹೆಸರುಗೊಂಡವಳು ಆಗಿರಬೇಕು. ಕ್ರಿಯೆಗಳನ್ನು ಮಾಡುವವಳೆಂದು ಹೆಸರುಗೊಂಡವರಾಗಿರಬೇಕು. ಅಂದರೆ ಮಕ್ಕಳನ್ನು ಸಾಕಿದವಳಾಗಲಿ, ಅತಿಥಿ ಸತ್ಕಾರವನ್ನು ಮಾಡಿದವಳಾಗಲಿ, ದೇವಜನರಿಗೆ ಉಪಚಾರ ಮಾಡಿದವಳಾಗಲಿ, ಸಂಕಟದಲ್ಲಿ ಬಿದ್ದವರಿಗೆ ಸಹಾಯ ಮಾಡಿದವಳಾಗಲಿ, ಎಲ್ಲಾ ಸತ್ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವಳಾಗಲಿ. ಇಲ್ಲಿ ಸತ್ಕಾರ್ಯ ಅಂದ್ರೆ ಏನು? ಸತ್ಕಾರ್ಯದ ಕೆಲವು ಪಟ್ಟಿಯನ್ನು ಕೊಡಲ್ಪ. ಒಂದೊಂದಾಗಿ ಓದುವ ನಾವು. ಪುನಃ 10ನೇ ವಾಕ್ಯ. ಸತ್ಕ್ರಿಯೆಗಳನ್ನು ಮಾಡುವವಳೆಂದು ಹೆಸರುಗೊಂಡವಳು ಆಗಿರಬೇಕು. ಅಂದರೆ ಮಕ್ಕಳನ್ನು ಸಾಕಿದವಳಾಗಲಿ, ಅತಿಥಿ ಸತ್ಕಾರವನ್ನು ಮಾಡಿದವಳಾಗಲಿ. ಎರಡನೇದಾಗಿ ಅತಿಥಿ ಸತ್ಕಾರ. ಇಬ್ರಿ 13:1 ಹೇಳ್ತದೆ, ಅತಿಥಿ ಸತ್ಕಾರ ಮಾಡಿ ಅನೇಕರು ದೇವದೂತರಿಗೆ ತಿಳಿಯದೆ ಉಪಚಾರ ಮಾಡಿದ್ದಾರೆ ಎಂಬುದಾಗಿ. ಅತಿಥಿ ಸತ್ಕಾರ ಮಾಡುವವನಾಗಲಿ. ಮುಂದೆ ಅತಿಥಿ ಸತ್ಕಾರ ಮಾಡಿದವಳಾಗಲಿ, ದೇವಜನರಿಗೆ ಉಪಚಾರ ಮಾಡಿದವಳಾಗಲಿ. ಮೂರನೇದಾಗಿ ದೇವಜನರಿಗೆ ಉಪಚಾರ ಮಾಡುವವಳಾಗಲಿ, ಸಂಕಟದಲ್ಲಿ ಬಿದ್ದವರಿಗೆ. ನಾಲ್ಕನೇದಾಗಿ ಸಂಕಟದಲ್ಲಿ ಬಿದ್ದವರಿಗೆ ಸಹಾಯ ಮಾಡಿದವಳಾಗಲಿ. ಎಲ್ಲಾ ಸತ್ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವಳಾಗಿರಬೇಕು. ಪುರುಷರಾಗಿರಲಿ, ಸ್ತ್ರೀಯರಾಗಿರಲಿ, ಕ್ರಿಸ್ತ ನಂಬಿಕೆ ಎಲ್ಲರೂ ಕೂಡ ಅತಿಥಿ ಸತ್ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ ಪ್ರಿಯರೇ. ಹಿಬ್ರಿಯ 6:10 ವಾಕ್ಯ ಕೂಡ ಓದುವ. ಬುಕ್ ಆಫ್ ಹಿಬ್ರೂ ಚಾಪ್ಟರ್ 6:10. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ನಾವು ಏನೆಲ್ಲ ಮಾಡ್ತೇವೆ ಗೊತ್ತುಂಟು? ದೇವಜನರಿಗೆ, ಲೋಕದ ಜನರಿಗೆ ಏನೆಲ್ಲ ಒಳ್ಳೆಯದನ್ನು ಮಾಡ್ತೇವೆ. ಅತಿಥಿ ಸತ್ಕಾರವು ಪ್ರೀತಿ ತೋರಿಸುವಂಥದ್ದು, ಸಹಾಯ ಮಾಡುವಂಥದ್ದು, ಉಪಕಾರ ಮಾಡುವಂಥ ಏನೇನಾಗಿರಬಹುದು, ನಾವು ಏನೆಲ್ಲ ಮಾಡ್ತೇವಲ್ಲ ಅದನ್ನು ಮರೆಯುವುದಕ್ಕೆ ಕರ್ತನು ಅನ್ಯಾಯಸ್ಥನಲ್ಲ. ಇನ್ನೊಂದು ವಾಕ್ಯ ಹೇಳ್ತದೆ, ಮತ್ತಾಯ 10:41-47 ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ಶಿಷ್ಯರೆಂದುಕೊಂಡು ಒಂದು ತಂಬಿಗೆ ನೀರನ್ನು ಕೊಟ್ಟರು ಅದರ ಪ್ರತಿಫಲವು ತಪ್ಪುವುದಿಲ್ಲ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದುತ್ತೇವೆ ಪ್ರಿಯರೇ. ಹಾಗಾದರೆ ಒಳ್ಳೆ ಕ್ರಿಯೆಗಳು ಮಾಡುವಂಥ, ಸತ್ಕಾರ್ಯ ಮಾಡುವಂಥ ಆ ಗುಣ ಸ್ವಭಾವ ನಮ್ಮ ಒಳಗಡೆ ಯಾವಾಗಲೂ ಇರಬೇಕು. ನಾನು ಒಳ್ಳೆಯದನ್ನು ಮಾಡಬೇಕು, ನಾನು ಯಾಕಂದರೆ ಯೇಸು ಸ್ವಾಮಿ ಕೂಡ ಆ ಪುಸ್ತಕತೆ 10:38 ಏನು ಹೇಳ್ತದೆ ಗೊತ್ತುಂಟ? ತಂದೆಯಾದ ದೇವರು ನಜರೇತಿನ ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದನು. ಆತನು ಜನರಿಗೆ ಉಪಕಾರಗಳನ್ನು ಮಾಡುತ್ತಾ ಹೋದ. ದುರಾತ್ಮ ಬಂಧನಗಳಿಗೆ ಬಿಡುಗಡೆ ಮಾಡಿದ, ರೋಗಿಗಳಿಗೆ ಸೌಖ್ಯ ಕೊಟ್ಟು ಜನರಿಗೆ ಉಪಕಾರಗಳನ್ನು ಮಾಡ್ತಾ ಹೋದ ಎಂಬುದಾಗಿ ಆ ವಾಕ್ಯ ಭಾಗ ನೋಡ್ತೇವೆ. ಕ್ರಿಸ್ತನಲ್ಲಿ ಒಂದು ಒಳ್ಳೆ ಗುಣ ಇತ್ತು. ಫಿಲಿಪ್ಪಿ ಚಾಪ್ಟರ್ 2:5 ಏನಿರ್ತದೆ? ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಆ ಮನಸ್ಸು, ಆ ಒಳ್ಳೆ ಗುಣ ದೇವರ ಮಕ್ಕಳಾದ ಆತನ ಮಕ್ಕಳ ನಮ್ಮ ಒಳಗಡೆ ಕೂಡ ಆ ಒಳ್ಳೆಯ ಒಂದು ಸತ್ಕಾರ್ಯ ಮಾಡುವಂಥ ಮನಸ್ಸು ನಮ್ಮ ಒಳಗಡೆ ಬರಬೇಕು ಪ್ರಿಯರೇ. ಸತ್ಕಾರ್ಯಕ್ಕೆ ಒಂದು ಕೆಲವು ವಿಶೇಷತೆಗಳು ಉಂಟು. ಅದರ ವಿಶೇಷತೆಗಳ ಕುರಿತಾಗಿ ನಾವು ನೋಡೋಣ. ಒಂದನೇದಾಗಿ ಅಪೊಸ್ತಲಕತೆ 10:4 ವಾಕ್ಯ, ದೇವರು ಮೆಚ್ಚುತ್ತಾನೆ, ದೇವರ ಕಡೆಗೆ ಅದು ಮುಟ್ಟುವಂಥದ್ದಾಗಿದೆ. ಓದಿ. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ
ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ನೋಡಿ, ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ಮಾಡುವಂಥ ಸತ್ಕಾರ್ಯಗಳು, ಒಳ್ಳೆ ಕ್ರಿಯೆಗಳು, ಒಳ್ಳೆ ಕೆಲಸಗಳು ದೇವರ ಮುಂದೆ ಅದು ಏರಿ ಬರುತ್ತವೆ. ದೇವರ ಪರಲೋಕಕ್ಕೆ ಅದು ಏರಿ ಹೋಗುವಂಥದ್ದಾಗಿದೆ. ಅದರ ಅರ್ಥ ಸತ್ಕಾರ್ಯ ಮಾಡಿ ರಕ್ಷಣೆ ಹೊಂದಲಿಕ್ಕಾಗಲ್ಲ, ರಕ್ಷಣೆ ಹೊಂದಿದ್ದು ನಾವು ಸತ್ಕಾರ್ಯ ಮಾಡುವುದಕ್ಕಾಗಿ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ನಾವು ಫಲವನ್ನು ಕೊಡುವವರಾಗಿರುತ್ತೇವೆ ಸತ್ಕಾರ್ಯ ಮಾಡುವುದರ ನಿಮಿತ್ತವಾಗಿ. ಅದಕ್ಕಾಗಿ ಇಲ್ಲಿ ಕೊರ್ನೇಲಿಯಸನಿಗೆ ಕರ್ತನು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ನಿನ್ನ ದಾನ ಮಗಳು ದೂತನ ಮೂಲಕ ಅಲ್ಲಿ ಸಂದೇಶ ಕೊಡ್ತಾ ಇದ್ದಾನೆ, ನಿನ್ನ ಎಲ್ಲ ಪ್ರಾರ್ಥನೆಗಳು ಪರಲೋಕಕ್ಕೆ ಏರಿ ಬಂದು ಎಂಬಂಥ ಸಂದೇಶವನ್ನು ಅಲ್ಲಿ ಕೊಡುವಂಥದ್ದು ನೋಡ್ತೇವೆ. ಎರಡನೇದಾಗಿ ಕೊಲಸು 1:10, ಕೊಲಸು 1:10, ಸತ್ಕಾರ್ಯ ಎಂಬ ಎರಡನೇ ವಿಶೇಷತೆ ಏನೆಂದರೆ, ಸತ್ಕಾರ್ಯ ಒಂದು ಫಲವಾಗಿದೆ, ಆತ್ಮಿಕವಾದ ಫಲವಾಗಿದೆ. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ, ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ, ಸತ್ಕಾರ್ಯ ಅಂದ್ರೆ ಫಲವಾಗಿದೆ, ದೇವಜ್ಞಾನದಿಂದ ಅಭಿವೃದ್ಧಿ ಆಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ಹಾಗಾದ್ರೆ ಇಲ್ಲಿ ಸತ್ಕಾರ್ಯ ಎಂಬುವಂಥದ್ದು ಫಲ ಎಂಬುದಾಗಿ ನಾವು ಸತ್ಕಾರ್ಯ ಎಂಬುವಂಥ ಏನಾಗಿದೆ, ಫಲ ಎಂದು ನಾವು ತಿಳ್ಕೊಳ್ತಾ ಇದ್ದೇವೆ. ಫಲ, ಆತ್ಮಿಕ ಫಲ, ರಕ್ಷಣೆ ಹೊಂದಿದ ದೇವ ಮಕ್ಕಳ ಮೂಲಕವಾಗಿ ಅದು ಹೊರಗಡೆ ಪ್ರಕಟವಾಗುವಂಥ ಒಂದು ಆತ್ಮಿಕ ಫಲವೇ ಅದು ಸತ್ಕಾರ್ಯವಾಗಿದೆ. ಅದು ಸಂಕಟದಲ್ಲಿರುವವರಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು, ವಿಧವೆಯರಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು, ಬಡವರಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು, ಇನ್ನೊಬ್ಬರಿಗೆ ಮನೆ ಕಟ್ಟಿಕೊಡುವಂಥದ್ದು, ಇನ್ನೊಬ್ಬರಿಗೆ ಕೆಲಸಕ್ಕೆ ಸಹಾಯ ಮಾಡುವಂಥದ್ದು, ಇನ್ನೊಬ್ಬರಿಗೆ ಕೆಲಸ ಕೊಡಿಸುವಂಥದ್ದು, ಅಥವಾ ಬೇರೆಯವರ ಮಕ್ಕಳಿಗೆ ಎಜುಕೇಷನ್ಗೆ ಸಹಾಯ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ನಾವು ಅನಾಥರಿಗೆ ಸಹಾಯ ಮಾಡುವಂಥದ್ದು, ಬಡವರಿಗೆ ಸಹಾಯ ಮಾಡುವಂಥದ್ದು ಎಲ್ಲ ಒಳ್ಳೆ ಕ್ರಿಯೆಗಳಾಗಿದೆ ಪ್ರಿಯರಿ. ಸತ್ಕಾರ್ಯ ಮತ್ತು ಇದು ರಕ್ಷಣೆ ಹೊಂದಿದವರ ಮಕ್ಕಳ ಒಳಗಿಂದ ಬರುವಂತಹ ಒಂದು ಫಲವಾಗಿದೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಮೂರನೇದಾಗಿ ನಾವು ಮುಂದಕ್ಕೆ ನೋಡುವ 1 ತಿಮೋಥೆ 6:18-19 ವಾಕ್ಯ. 1 ತಿಮೋಥಿ 6:18-19. ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು. ಯಾಕೆ ಒಳ್ಳೆಯದನ್ನು ಮಾಡಬೇಕು ನಾವು? ವಾಸ್ತವವಾದ ಜೀವವನ್ನು ಹೊಂದುವುದಕ್ಕಾಗಿ. ಸ್ಪಷ್ಟವಾದ ವಾಕ್ಯ ನೋಡಿ, ವಾಸ್ತವವಾದ ಜೀವ ಹೊಂದುವುದಕ್ಕಾಗಿ ನಾನು ಮತ್ತು ನೀವು ಸತ್ಕಾರ್ಯ ಮಾಡಬೇಕಂತ ವಾಕ್ಯ ಹೇಳ್ತದೆ. ಮುಂದೆ ಓದಿ. ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು. ನಾವು ಸತ್ಕಾರ್ಯಗಳಲ್ಲಿ ಹಣದಲ್ಲಿ ಅಲ್ಲ, ಸತ್ಕಾರ್ಯದಲ್ಲಿ. ನಮ್ಮ ಹತ್ರ ಸತ್ಕಾರ್ಯ ಮಾಡಬೇಕಾ ತುಂಬ ಹಣವೇ ಇರಬೇಕಂತ ಇಲ್ಲ. ನಾನು ರಕ್ಷಣೆ ಹೊಂದಿದಂಥ ಆರಂಭದಲ್ಲಿ ಕಿಸ್ಸೆಯಲ್ಲಿ ನಂದು ಏನಿಲ್ಲ. ಸೇವೆಗೆ ಬಂದ ಆರಂಭದಲ್ಲಿ ಕಿಸ್ಸಲ್ಲಿ ಏನಿಲ್ಲ ಪ್ರಿಯರೇ. ಕಷ್ಟದಲ್ಲಿ ಕೆಲವು ರೂಪಾಯಿ ತಾಯಿಯಿಂದ ಬರ್ತಾಯಿತ್ತು, ಅದು ಆಚೆ ಈಚೆ ರಿಕ್ಷಾದಲ್ಲಿ ಬಾಡಿಗೆ ಹೋಗೋದಕ್ಕೋಸ್ಕರ ಕೊಡಲಿಕ್ಕೆ ವೆಹಿಕಲ್ ಕೂಡ ಇರಲಿಲ್ಲ. 10-20 ರೂಪಾಯಿ ಸಿಗ್ತಾಯಿತ್ತು, 50 ರೂಪಾಯಿ ಸಿಗ್ತಾಯಿತ್ತು ತಾಯಿಯಿಂದ. ಅದು ಸೇವೆ ಮಾಡಬೇಕೆಂಬ ಹಂಬಲ ನನ್ನ ಬಿಟ್ಟು ಹೋಗಲಿಲ್ಲ. ಒಂದು ಝೀಲಿತ್ತು, ಒಂದು ಹಲಲಿಯ ನಾನು ಸೇವೆ ಮಾಡಬೇಕು, ದೇವರಿಗಾಗಿ ಏನಾದರೂ ಮಾಡಬೇಕೆಂಬ ಝೀಲಿತ್ತು. ಆ ದಿನಮಾನಗಳಲ್ಲಿ ಅನೇಕರಿಗೆ ಒಳ್ಳೆಯದು ಮಾಡುವ ಹಾಗೆ ಕರ್ತನು ನನಗೆ ಸಹಾಯ ಮಾಡಿದನು. ಹಲಲಿಯ. ಆದ ಕಾರಣ ಹಣ ಇರಲೇಬೇಕಂತ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳಿದೆ. ಯಾವುದ್ರ ಐಶ್ವರ್ಯವಂತರು? ಸತ್ಕಾರ್ಯದಲ್ಲಿ ನಾವು ಐಶ್ವರ್ಯವಂತರಾಗಬೇಕು. ಯಾಕೋಬ 2:5 ಹೇಳ್ತದೆ, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು, ಇಲ್ಲಿ ಸತ್ಕಾರ್ಯದಲ್ಲಿ ಐಶ್ವರ್ಯವಂತರಾಗಿರಬೇಕು. ಹಲಲಿಯ. ಹಣದಲ್ಲಿ ಐಶ್ವರ್ಯವಂತರಲ್ಲ, ಸತ್ಕಾರ್ಯ ಮಾಡುವುದರಲ್ಲಿ ಐಶ್ವರ್ಯವಂತರೆಂಬುದಾಗಿ ಇಲ್ಲಿ ನೋಡ್ತೇವೆ. ಮುಂದೆ ಓದಿ. ದಾನ ಧರ್ಮಗಳನ್ನು ಮಾಡುವವರು, ದಾನ ಧರ್ಮವನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂತವುಗಳನ್ನು, ಮುಂದಿನ ಕಾಲಕ್ಕೆ ನಾವು ಮಾಡುವಂಥ ಸತ್ಕಾರ್ಯ, ದಾನ ಧರ್ಮ, ಒಳ್ಳೆ ಕೆಲಸ ಇವೆಲ್ಲ ಮುಂದಿನ ಕಾಲಕ್ಕೆ ಇರುವಂಥ ಒಂದು ಅಸ್ಥಿವಾರವಾಗಿದೆ. ನಾವು ಸತ್ಕಾರ್ಯ ಮಾಡುವುದರಿಂದ, ಒಳ್ಳೆ ಕೆಲಸ ಮಾಡುವುದರಿಂದ, ಇನ್ನೊಬ್ಬರಿಗೆ ಸಹಾಯ ಮಾಡುವುದರಿಂದ
ನಾವು ಮುಂದಿನ ಕಾಲಕ್ಕೆ ಒಂದು ಒಳ್ಳೆಯ ಅಸ್ಥಿವಾರ ಹಾಕ್ಲಿಕ್ಕೆ ಹೋಗ್ತೇವೆ. ಇದನ್ನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಮುಂದೆ ಓದಿ. ತಮಗೆ ಕೂಡಿಸಿಟ್ಟು ಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ನಮಗೆ ಕೂಡಿಸಿಕೊಳ್ಳಬೇಕೆಂದಲೂ ಅವರಿಗೆ ಆಜ್ಞಾಪಿಸೆಂಬುದಾಗಿ ಇಲ್ಲಿ ಪೌಲನು ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುವುದನ್ನು ನೋಡ್ತೇವೆ. ನಾವು ಹಿಬ್ರಿಯ ಪುಸ್ತಕ 13ನೇ ಅಧ್ಯಾಯ 16ನೇ ವಾಕ್ಯ ಓದುವ. ಬುಕ್ ಆಫ್ ಹಿಬ್ರೂ ಚಾಪ್ಟರ್ 13:16. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಇದೇ ದೇವರಿಗೆ ಸಮರ್ಪಕವಾದ ಯಜ್ಞ. ಇದು ನಾವು ಕಳೆದ ದಿವಸಗಳಲ್ಲಿ ಎಷ್ಟು ವಿಧವಾದ ಆತ್ಮೀಯ ಯಜ್ಞಗಳಿವೆ. ಯಾಕಂದರೆ ಯೇಸು ಕ್ರಿಸ್ತನ ಬರಕ್ಕೆ ಮುಂಚೆ ಹಳೆ ಒಡಂಬಡಿಕೆಯ ಜನರು, ಯೆಹೂದ್ಯ ಜನಾಂಗದವರು ಏನು ಮಾಡ್ತಾ ಇದ್ದರು? ಅವರು ಬಲಿಗಳನ್ನು ಅರ್ಪಣೆ ಮಾಡ್ತಾ ಇದ್ದರು. ನಾವು 7ನೇ ಅಧ್ಯಾಯದಲ್ಲಿ 32ನೇ ವಾಕ್ಯದಲ್ಲಿ ಕಳೆದ ದಿವಸದಲ್ಲಿ 36, 37 ವಾಕ್ಯ ಯಾಜಕಾಂಡದಲ್ಲಿ ಓದಿದ್ದೇವೆ. ಈ 6 ವಿಧವಾದಂಥ ಯಜ್ಞಗಳ ಕುರಿತಾಗಿ. ಅದು ಅವರು ಕೊಡುವಂಥ ಯಜ್ಞಗಳಾಗಿತ್ತು. ದೇವರಿಗೆ ಯಜ್ಞಗಳನ್ನು ಕೊಡುತ್ತಾ ಇದ್ದರು. ಆದರೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಅನೇಕ ವಿಧವಾದ ಆತ್ಮೀಯ ಯಜ್ಞಗಳನ್ನು ಕೊಡ್ತಾ ಇದ್ದೇವೆ ಎಂಬುದಾಗಿ ಕಳೆದ ದಿವಸದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ನಾವು 1 ಪೀಟರ್ ಚಾಪ್ಟರ್ 2:5 ವಾಕ್ಯ ಹೇಳುವುದಾದರೆ, ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವಂಥ ರಾಜಯಾಜಕರು ನಾವಾಗಿದ್ದೇವೆ ಎಂಬುದಾಗಿ ನೋಡ್ತೇವೆ. ಓದಿ 1 ಪೀಟರ್ 2:5. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ನಾವು ಜೀವವುಳ್ಳ ಕಲ್ಲುಗಳಾಗಿದ್ದೇವೆ. ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಆಮೆನ್. ಯೇಸು ಕ್ರಿಸ್ತನ ಮೂಲಕವಾಗಿ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವಂಥ ಯಾಜಕ ವರ್ಗದವರು ನಾವು ಆಗಿದ್ದೇವೆ ಅಂತ ವಾಕ್ಯ ಓದ್ತೇವೆ. ಹಾಗಾದರೆ ಹಿಬ್ರಿಯ 13:16 ಪ್ರಕಾರವಾಗಿ ಹಾಲೆಲೂಯ, ನಾವು ಸತ್ಕಾರ್ಯವನ್ನು ಅಥವಾ ಪರೋಪಕಾರವನ್ನು ದಾನವನ್ನು ಮಾಡುವಂಥದ್ದು ಇದು ಏನಾಗಿದೆ ಅಂತೆ? ಪರೋಪಕಾರ ಮತ್ತು ಸತ್ಕಾರ್ಯ ಇದೊಂದು ಯಜ್ಞವಾಗಿದೆ, ಆತ್ಮೀಯ ಯಜ್ಞವಾಗಿದೆ. 16ನೇ ವಾಕ್ಯ ತಿರುಗಿ ಓದಿ. ಹಿಬ್ರಿಯ 13:16. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಅಂದ್ರೆ ರಕ್ಷಣೆ ಹೊಂದಿದ ನಂತರ ದೇವರಲ್ಲಿ ಬಂದ ನಮ್ಮ ಸ್ವಾರ್ಥ ಬಿಟ್ಟು ಹೋಗಬೇಕು. ನಿಸ್ವಾರ್ಥ ಮನೋಭಾವನೆಯುಳ್ಳವರಾಗಿ ಇತರರ ಸೇವೆ ಮಾಡುವುದಕ್ಕಾಗಿ ಮುಂದಾಗಬೇಕು. ಯೇಸು ಒಂದು ಮಾತ್ರ ಜಾನ್ ಚಾಪ್ಟರ್ 13 13, 14, 15 ವಾಕ್ಯ ಓದುವಾಗ, ಶಿಷ್ಯರ ಕಾಲನ್ನು ತೊಳೆಯುವುದರ ಮೂಲಕ ಸೇವೆ ಅಂದರೆ ಏನು ಎಂಬುದಾಗಿ ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅವರಿಗೆ ಮಾದರಿಯನ್ನು ತೋರಿಸ್ತಾ ಇದ್ದಾನೆ. ಅಷ್ಟು ಮಟ್ಟಕ್ಕೆ ಶಿಷ್ಯರ ಕಾಲುಗಳನ್ನೇ ತೊಳೆಯುವಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಳ್ಳುವಂಥದ್ದನ್ನು ಅಲ್ಲಿನ ಇದೇ ನಿಜವಾದ ಸೇವೆ ಎಂಬುದಾಗಿ ಯೇಸು ಅವರಿಗೆ ತೋರಿಸುವುದರಲ್ಲಿ ಕಾಣ್ತೇವೆ ಪ್ರಿಯರೇ. ಹಾಗಾದರೆ ನಾವು ಕೂಡ ರಕ್ಷಣೆ ಹೊಂದಿದ ನಂತರವಾಗಿ ಹಾಲೆಲೂಯ ನಮ್ಮ ಒಳ್ಳೆಯ ಗುಣವನ್ನು ಸತ್ಕಾರ್ಯಗಳ ಮೂಲಕ, ಒಳ್ಳೆಯ ಕ್ರಿಯೆಗಳ ಮೂಲಕವಾಗಿ ನಾವು ಲೋಕಕ್ಕೆ ನಾವು ಪ್ರಕಟ ಮಾಡಬೇಕು ಪ್ರಿಯರೇ. ಓಕೆ, ಇನ್ನೊಂದು ವಾಕ್ಯ 21ನೇ ವಾಕ್ಯ ಹಿಬ್ರಿಯ 13:21. ಹಿಬ್ರೂ 13:21. ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ತನ್ನ ಚಿತ್ತವನ್ನು ಅಂದರೆ ದೇವರ ಚಿತ್ತವನ್ನು ನಾವು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಎಂಥ ಪ್ರಾರ್ಥನೆ! ಒಂದು ಭಕ್ತನಾದ ಪೌಲನ ಒಂದು ಒಳ್ಳೆಯ ಪ್ರಾರ್ಥನೆ ಹಿಬ್ರಿಯ ಸಭೆಗೋಸ್ಕರ ಆತನ ಮಾಡ್ತಾ ಇದ್ದ, ನಮಗೋಸ್ಕರ ಎಲ್ಲರಿಗೋಸ್ಕರ ಮಾಡ್ತಾ ಇದ್ದಾನೆ. ಸತ್ಕಾರ್ಯವೆಂಬ ಫಲವನ್ನು ಕೊಡೋದಕ್ಕಾಗಿ ಏನು ಮಾಡಬೇಕು? ಸಕಲ ಅನುಕೂಲತೆಯನ್ನು ಆತನ ಏನು ಮಾಡಲಿ? ಅನುಗ್ರಹಿಸಲಿ ಎಂಬಂಥ ಒಂದು ಪ್ರಾರ್ಥನೆಯನ್ನು ಅಲ್ಲಿ ಪೌಲನು ಮಾಡುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಇನ್ನೊಂದು ವಾಕ್ಯವಾದ ಯಾಕೋಬ 1:27. ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:27 ಸತ್ಕಾರ್ಯದ ವಿಶೇಷತೆಯನ್ನು ನೋಡ್ತಾ ಇದ್ದೇವೆ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನಕ್ಕೆ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಸತ್ಕಾರ್ಯ ಎಂಬುವಂಥದ್ದು ಶುದ್ಧವು ನಿರ್ಮಲವು ಆದಂಥ ಒಂದು ಭಕ್ತಿ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಹಾಗಾದರೆ ಈ ಒಂದು ತುವತೈರ ಸಭೆಯಲ್ಲಿ ಇರುವ ಕೃತ್ಯಗಳ ಕುರಿತು ಕರ್ತನೆ ಹೇಳ್ತಾ ಇದ್ದಾನೆ. ನಿನ್ನ ಕೃತ್ಯಗಳು ಒಳ್ಳೆಯದಾಗಿವೆ. 2 ವಿಧವಾದ ಕೃತ್ಯ ಇದೆ. ಕೃತ್ಯ ತಿಳ್ಕೊಳ್ತಾ ಇದ್ದೇನೆ, ತಿಳ್ಕೊಂಡಿದ್ದೇನೆ ಅಂತ ಯೇಸು ಇಲ್ಲಿ ಅವರನ್ನು ಆ ಸಭೆ ನೋಡಿ ಉದ್ದೇಶಿಸಿ ಮಾತಾಡ್ತಾ ಇದ್ದಾನೆ.
ಒಂದು ವೇಳೆ ಅದು ಒಳ್ಳೆ ಕೃತ್ಯಗಳಾಗಿರಬಹುದು, ಯಾಕಂದ್ರೆ ಒಳ್ಳೆ ಕೃತ್ಯಗಳ ಬಗ್ಗೆ ಆತನು ಮಾತಾಡ್ತಿದ್ದಾನೆ. ಅದು ಇದನ್ನು ಕೂಡ ನಾವು ತಿಳ್ಕೋಬೇಕು, ನಮ್ಮ ಕೆಟ್ಟ ಕೃತ್ಯಗಳನ್ನು ಕರ್ತನ ತಿಳುವನ್ನು ಆತ ನೋಡ್ತಾ ಇದ್ದಾನೆ. ಓಕೆ, ಮುಂದೆ ಹೋದ್ವಾ ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ನಾವು 19ನೇ ವಾಕ್ಯ ತಿರುಗಿ ಓದುವ. ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ಎರಡನೇದಾಗಿ ನಿನ್ನ ಪ್ರೀತಿಯನ್ನು. ಈ ಸಭೆಯಲ್ಲಿ ಒಳ್ಳೆಯ ಪ್ರೀತಿ ಇತ್ತು. ಈ ಸಭೆಯಲ್ಲಿದ್ದಂಥ ಒಂದು ಪ್ರೀತಿಯ ಕುರಿತಾಗಿ ನಾವು ನೋಡ್ತೇವೆ. ನಿಜವಾಗಿ ಪ್ರೀತಿ ಎಂದರೆ ಏನು ಎಂಬುದಾಗಿ ದೇವರ ಮಕ್ಕಳು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿ ಎಂದರೆ ಮೊದಲನೇದಾಗಿ ದೇವರಾಗಿದ್ದಾನೆ. ನಾವು 1 John chapter 4:8, 1 ಯೋಹನ್ನ 4:8 ವಾಕ್ಯ ಓದುವ. ಪ್ರೀತಿ ಎಂದರೆ ದೇವರು. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ದೇವರು ಪ್ರೀತಿ, ಪ್ರೀತಿಯೇ ದೇವರು. ದೇವರೇ ಪ್ರೀತಿ, ಪ್ರೀತಿಯೇ ದೇವರಾಗಿದ್ದಾನೆ. ಅಲ್ಲಲ್ಲಿಯ ಪ್ರೀತಿ ಅಂದ್ರೆ ಏನು? ದೇವರು. ದೇವರೇ ಪ್ರೀತಿ. ಪ್ರೀತಿಯಿಂದ ಆವರಿಸಲ್ಪಟ್ಟವನು, ಪ್ರೀತಿಯಿಂದ ತುಂಬಲ್ಪಟ್ಟವನು ನಮ್ಮ ದೇವರಾಗಿ. ಅದಕ್ಕೆ ಯೆಶಾಯ 49:15 ಹೇಳ್ತದೆ, ಹೆತ್ತ ತಾಯಿ ತನ್ನ ಕಂದನನ್ನು ಮರೆತು ಬಿಟ್ಟರು, ನಾನಿನ್ನು ಮರೆತು ಬಿಡುವುದಿಲ್ಲ ಎಂಬುದಾಗಿ ಹೇಳುವಂಥ ಕರ್ತನ ಕುರಿತಾಗಿ ಅಲ್ಲಿ ನಾವು ಓದ್ತೇವೆ. ಯೆಶಾಯ 54:10 ಬೆಟ್ಟಗಳು ಸರಿದಾವು, ಗುಡ್ಡಗಳು ಸರಿದಾವು, ನನ್ನ ಚಲ ಪ್ರೀತಿ, ನನ್ನ ಕೃಪೆ ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗುವುದೇ ಇಲ್ಲ ಎಂಬುದಾಗಿ ಅಲ್ಲಿ ಹೇಳುವಂಥ ಕರ್ತನನ್ನು ಅಲ್ಲಿ ಕಾಣ್ತೇವೆ. ಹಾಗಾದರೆ ಮೊದಲಾಗಿ ಪ್ರೀತಿ ಎಂದರೆ ದೇವರು. ಪ್ರೀತಿ ಎಂದರೆ ದೇವರು. ಎರಡನೇದಾಗಿ ಪ್ರೀತಿ ಎಂದರೆ ಪವಿತ್ರಾತ್ಮನ ಫಲ. ಗಲಾತ್ಯನ್ chapter 5:20-23, 9 ಫಲಗಳಲ್ಲಿ ಒಂದು ಫಲವಾಗಿದೆ ಪ್ರೀತಿ. ಓದಿ ಗಲಾತ್ಯ 5:27-23. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ. ಸಾಕು. 9 ಪವಿತ್ರಾತ್ಮನ ಫಲಗಳಲ್ಲಿ ಒಂದು ಫಲವಾಗಿದೆ ಪ್ರೀತಿ ಎಂಬುದಾಗಿ ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಪವಿತ್ರಾತ್ಮನ ಫಲ, ಪವಿತ್ರಾತ್ಮ ನನ್ನೊಳಗಿದ್ದಂಥ ಅನೇಕರು ಹೇಳ್ತಾರೆ ಇವತ್ತಿನ ದಿನಮಾನಗಳಲ್ಲಿ, ಆದರೆ ಅವರಲ್ಲಿ ನಿಜವಾದ ಪ್ರೀತಿ ಇರುವುದಿಲ್ಲ. ಮತ್ತೊಬ್ಬರನ್ನವರು ಪ್ರೀತಿ ಮಾಡುವುದಿಲ್ಲ. ಅಲ್ಲಲ್ಲಿಯ ಮತ್ತೊಬ್ಬರನ್ನು ದ್ವೇಷಿಸುವಂಥದ್ದನ್ನು ಕಾಣ್ತೇವೆ, ಮತ್ತೊಬ್ಬರ ಕೋಪ ಇಟ್ಕೊಳ್ಳುವಂಥದ್ದನ್ನು ಕಾಣ್ತೇವೆ, ಮತ್ತೊಬ್ಬರನ್ನು ಹಗೆ ಮಾಡುವಂಥದ್ದನ್ನು ಕಾಣ್ತೇವೆ. ನಿಜವಾಗಿ ಪವಿತ್ರಾತ್ಮನ ಅವರೊಳಗೆ ಇಲ್ಲ ಪ್ರಿಯರೇ. ಪವಿತ್ರಾತ್ಮ ನಮ್ಮ ಒಳಗೆ ಇದ್ದರೆ ಪವಿತ್ರಾತ್ಮನ ತನ್ನ ಫಲಗಳನ್ನು ನಮ್ಮ ಮೂಲಕವಾಗಿ ಆತನು ಪ್ರಕಟ ಮಾಡ್ತಾನೆ. ಒಂದು ವೇಳೆ ಹಗೆತನ, ದ್ವೇಷ, ಕೋಪ, ಕ್ರೋಧ, ಮತ್ಸರ, ಹೊಟ್ಟೆಕ್ಕೆ ಇಂಥ ಒಂದು ಫಲಗಳು, ಶಾರೀರಿಕವಾದ ಫಲ ನಮ್ಮೊಳಗಿದ್ರೆ ಈಗಲೇ ಮಾನಸಾಂತರಪಟ್ಟದನ್ನು ಅರಿಕೆ ಮಾಡಿ ಬಿಟ್ಟು ಬಿಡೋಣ. ಯಾಕಂದರೆ ಗಲಾತ್ಯ 5:19-20 ವಾಕ್ಯದಲ್ಲಿ ಅಲ್ಲಿ ಶರೀರದ ಕರ್ಮಗಳಂತ ಬರೆಯಲ್ಪಟ್ಟಿದೆ. ಶರೀರ ಭಾವದ ಕರ್ಮಗಳು, ಅದನ್ನು ಓದಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಇವೆ. ಯಾವುದೆಂದರೆ ಜಾರತ್ವ, ಒಂದನೇದಾಗಿ ಜಾರತ್ವ, ಬಂಡುತನ, ಎರಡನೇದು ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ, ಇಂಥವುಗಳೇ. ನಾವು ಇಲ್ಲಿ 14 ವಿಧವಾದ ಸಂಗತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರೈಸ್ ಗಾಡ್. ಶರೀರ ಭಾವದ ಕರ್ಮಗಳಂತ ಪೌಲನಲ್ಲಿ ಉಲ್ಲೇಖಿಸ್ತಾ ಇದ್ದಾನೆ. ಆದರೆ 9 ಪವಿತ್ರಾತ್ಮನ ಫಲಗಳು, ಅದರಲ್ಲಿ ಮೊದಲನೇದು ಅದು ಪ್ರೀತಿಯಾಗಿದೆ. ಈ ಪ್ರೀತಿಯ ಫಲ ನನ್ನ ಒಳಗಡೆ, ನಿಮ್ಮ ಒಳಗಡೆ ಇರಬೇಕು. ಯಾರು ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ದೇವರ ಮಗು ಅಂತ ಹೇಳ್ತಾರೋ ಅವರೆಲ್ಲರ ಒಳಗಡೆ ಪ್ರೀತಿ ಎಂಬಂಥ ಫಲ ಯಾವಾಗಲೂ ಇರುವಂಥದ್ದಾಗಿರಬೇಕು. ದ್ವೇಷ, ಹಗೆತನ, ಮೋಸ, ವಂಚನೆ, ಅಲಲಿಯ, ಕ್ರೋಧ ಇವೆಲ್ಲವೂ ಪವಿತ್ರಾತ್ಮನ ಫಲಗಳಲ್ಲ. ಇವೆಲ್ಲವೂ ಶರೀರದ ಕರ್ಮಗಳು, ಶರೀರ ಭಾವದ ಫಲಗಳಾಗಿವೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಆದರೆ ಪ್ರೀತಿ ಎಂದರೆ ಎರಡನೇದಾಗಿ ಪವಿತ್ರಾತ್ಮನ ಫಲ. ಒಂದು ವೇಳೆ ಪವಿತ್ರಾತ್ಮ ನಿಮ್ಮೊಳಗೆ ಇರುವುದಾಗಿದ್ದರೆ ಈ ಫಲಗಳು ನನ್ನ ಮತ್ತು ನಿಮ್ಮ ಮೂಲಕ ಅದು ಪ್ರಕಟವಾಗಕೂಡದು ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು ಪ್ರಿಯರೇ. ಮೂರನೇದಾಗಿ ಪ್ರೀತಿ, ಅದು ವಿಧೇಯತೆಯಿಂದ ತುಂಬಿದಂಥದ್ದಾಗಿದೆ. ಜಾನ್ chapter 14:15 ಓದುವ. ಯೋಹನ್ನ 14:15. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನಾವು ಜಾನ್ 14:21 ಕೂಡ ಓದುವ. ಯೋಹನ್ನ 14:21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. 23ನೇ ವಾಕ್ಯ ಓದಿ. 23 ವರ್ಸ್. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ
ನನ್ನ ಮಾತನ್ನು ಕೈಗೊಂಡು ನಡೆಯುವನು. ನನ್ನ ಮಾತನ್ನು ಕೈಗೊಂಡು ನಡೆಯುವನು. 1 John 5:3, 1 John 5:3 ಲೆಟರ್, 1 John ಲೆಟರ್ 5:3 ವರ್ಡ್ಸ್. ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಹಾಗಾದ್ರೆ ಇಲ್ಲಿ ತಿಳ್ಕೋಬೇಕು, ವಿಧೇಯತೆಯುಳ್ಳದ್ದು. ನಾವು ದೇವರನ್ನು ಪ್ರೀತಿ ಮಾಡ್ತೇವೆ ಅಂತ ಹೇಳುವುದಾದರೆ ದೇವರು ಹೇಳಿದ್ದನ್ನು ಕೈಗೊಂಡು ನಾವು ನಡೆಯಬೇಕು. ಯೇಸು ಸ್ವಾಮಿ ಏನು ಹೇಳ್ತಾನೋ ಅದನ್ನು ಮಾಡುವವರಾಗಿರಬೇಕು. ವಾಕ್ಯದ ಮೂಲಕ ಏನೆಲ್ಲ ಆಜ್ಞಾಪಿಸಿದನೋ ಅದನ್ನು ಮಾಡುವುದಕ್ಕೆ ನಾವು ರೆಡಿಯಾಗಿರಬೇಕು. ಆವಾಗ ಮಾತ್ರ ನಿಜವಾಗಿ ಯೇಸು ಸ್ವಾಮಿಯನ್ನು ನಾವು ಪ್ರೀತಿ ಮಾಡ್ತೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರೀತಿ ಅಂದರೆ ಮೂರನೇದಾಗಿ ಅದು ವಿಧೇಯತೆಯಿಂದ ತುಂಬಿದಂಥದ್ದೆಂಬುದಾಗಿ ನಾವು ಚೆನ್ನಾಗಿ ತಿಳ್ಕೋಬೇಕು. ನಾಲ್ಕನೇದಾಗಿ ಪ್ರೀತಿ ಅಂದರೆ ಅದು ಜೀವವನ್ನು ಕೊಡುವಂಥದ್ದಾಗಿದೆ. ನಾವು ಜೀವ ಕೊಡುವಂಥ ಪ್ರೀತಿಯ ಕುರಿತಾಗಿ ನಾವು ನೋಡ್ತೇವೆ. ಸತ್ಯವೇದದಲ್ಲಿ ಆ ಗ್ರೀಕ್ ಒಂದು 4 ವಿಧವಾದ ಪ್ರೀತಿಯನ್ನು ನಾವು ತೋರಿಸ್ತೇವೆ. 4 ವಿಧವಾದ ಪ್ರೀತಿಯ ಬಗ್ಗೆ ನಾವು ನೋಡ್ತೇವೆ. ಅದಕ್ಕೆ ಕೊಡಲ್ಪಟ್ಟಂಥ 4 ವಿಧವಾದ ಗ್ರೀಕ್ ಪದಗಳಿವೆ. ಒಂದನೇದಾಗಿ ಈರೋಸ್ ಎಂಬುದಾಗಿ ಹೇಳಬೇಕಾದ್ರೆ ಅದು ಗಂಡ ಹೆಂಡತಿ ಸ್ನೇಹಿತರ ಒಂದು ಪ್ರೀತಿಯಾಗಿದೆ. ಫಿಲೋಸ್ ಅಥವಾ ಫಿಲಿಯೋಸ್ ಎಂಬಂಥ ಪ್ರೀತಿಯು ಅದು ಗಂಡ ಹೆಂಡತಿಯ ಒಂದು ಪ್ರೀತಿಯಾಗಿದೆ. ಸ್ಟೋರ್ಕೆ ಎಂಬುವಂಥದ್ದು ಮಮತೆಯ ಪ್ರೀತಿಯಾಗಿದೆ. ಅಲ್ಲಿ ಎಲ್ಲ ಪದಗಳು ಗ್ರೀಕ್ ಪದಗಳಾಗಿವೆ. ಅಗಾಪೆ ಎಂಬುವಂಥದ್ದು ತ್ಯಾಗದ ದೈವಿಕ ಪ್ರೀತಿಯಾಗಿದೆ. 4 ವಿಧವಾದ ಪ್ರೀತಿಯ ಕುರಿತಾಗಿ ನಾವು ಸತ್ಯವೇದದಲ್ಲಿ ನಾವು ಓದುತ್ತೇವೆ ಪ್ರಿಯರೇ. ಹಾಗಾದರೆ ದೇವರು ಯಾವ ರೀತಿ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ? ಜಾನ್ ಗಾಸ್ಪಲ್ ಚಾಪ್ಟರ್ 3:16, ಯೋಹನ್ನ ಸುವಾರ್ತೆ 3:16, ತಂದೆ ಆದ ದೇವರು ತನ್ನ ಈ ಲೋಕವನ್ನೆಷ್ಟು ಪ್ರೀತಿ ಮಾಡಿದನೆಂದರೆ ತನ್ನ ಒಬ್ಬನೇ ಒಬ್ಬ ಮಗನ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತ ನಮ್ಮ ಯಾರು ನಾಶವಾಗದೆ ಎಲ್ಲ ನಿತ್ಯ ಜೀವ ಹೊಂದುವುದಕ್ಕಾಗಿ ತನ್ನ ಒಬ್ಬನೇ ಒಬ್ಬ ಮಗನನ್ನು ನನಗಾಗಿ ನಿಮಗಾಗಿ ಕಳಿಸಿಕೊಟ್ಟದರಲ್ಲಿ ಪ್ರೀತಿ ಏನೆಂಬುದು ನಮಗೆ ಅರ್ಥವಾಗಿದೆ. ತನ್ನ ಒಬ್ಬ ಮಗನನ್ನು ತ್ಯಾಗ ಮಾಡಿಕೆ ಮುಂದಾದ ತಂದೆ ದೇವರು, ಅದೇ ನಿಜವಾದ ಪ್ರೀತಿ, ಅದೇ ಅಗಾಪೆ ಪ್ರೀತಿ ಆಗಿದೆ. ಹಲ್ಲಲಿಯ ಒಬ್ಬರು ಇರುವಂಥ ಒಬ್ಬನೇ ಮಗನನ್ನು ಸಮರ್ಪಿಸುವಂಥ ಲೋಕಕ್ಕಾಗಿ ಆತನ್ನು ನೋಡ್ತೇವೆ. ಇದು ನಿಜವಾದ ಪ್ರೀತಿ ಆಗಿದೆ ಪ್ರಿಯರೇ. ಎರಡನೇ ಪ್ರೀತಿ 1 John ಚಾಪ್ಟರ್ 3, 1 John ಲೆಟರ್ ಚಾಪ್ಟರ್ 3 ವರ್ಸ್ 16, ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿ ತನ್ನನ್ನೇ ಒಪ್ಪಿಸಿಕೊಟ್ಟದರಲ್ಲಿ ಪ್ರೀತಿ ನಾವು ಕಾಣ್ತೇವೆ. ಓದಿ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಇಲ್ಲಿ ಕ್ರಿಸ್ತನು ತನ್ನನ್ನು ಒಪ್ಪಿಸಿಕೊಟ್ಟ ಮೂಲಕ ಪ್ರೀತಿ ಏನು ನಮಗೆ ಅರ್ಥ ಆಗಿದೆ. ಅಗಾಪೆ ಪ್ರೀತಿ. ಈ ಪ್ರೀತಿಗೆ ಹೇಳ್ತಾರೆ ತಂದೆ ದೇವರು ಮತ್ತು ಕರ್ತನೇ ಸ್ವಾಮಿ ಮಾಡಿದಂಥ ಪ್ರೀತಿಗೆ ಅಗಾಪೆ ಪ್ರೀತಿ. ಅಗಾಪೆ ಅಂದರೆ ತ್ಯಾಗದ ಪ್ರೀತಿ ಆಗಿದೆ. ಈ ರೀತಿಯ ಪ್ರೀತಿ ಒಬ್ಬ ಮನುಷ್ಯನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಲಲಿಯ ಈ ರೀತಿಯ ಪ್ರೀತಿ ತಂದೆ ದೇವರು ಮತ್ತು ಕರ್ತನೇ ಸ್ವಾಮಿ ಆತನು ನಮಗೆ ಮಾಡಿದ್ದನೆಂಬುದಾಗಿ ನಾವು ಕಾಣ್ತೇವೆ ಪ್ರಿಯರೇ. ಓಕೆ, ಪ್ರೀತಿ ಅಂದರೆ ತಂದೆಯಾದ ದೇವರು ಪ್ರಾಣ ಕೊಟ್ಟು ಪ್ರೀತಿ ಮಾಡಿದ. ಯೇಸು ಸ್ವಾಮಿ ಪ್ರಾಣ ಕೊಟ್ಟು ಪ್ರೀತಿ ಮಾಡಿದ. ನಾವು ಕೂಡ ಒಬ್ಬರಿಗೊಬ್ಬರು ಪ್ರಾಣ ಕೊಟ್ಟು ಪ್ರೀತಿ ಮಾಡಬೇಕು. 1 John 3:16 ಓದಿ. 1 John 3:16. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಮೂರನೇದಾಗಿ ದೇವರ ಮಕ್ಕಳು, ದೇವ ಜನರು ಪರಸ್ಪರ ಒಬ್ಬರಿಗೊಬ್ಬರು ಪ್ರೀತಿ ಕೊಡುವಷ್ಟರ ಮಟ್ಟಿಗೆ, ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಬೇಕು. ಮೂರನೇ ಪ್ರೀತಿ ಆಗಿದೆ. ಆ ರೀತಿಯ ಒಂದು ತ್ಯಾಗಪೂರ್ವಕವಾದ ಪ್ರೀತಿ ಪರಸ್ಪರ ನಾವು ಮಾಡಬೇಕೆಂಬುದಾಗಿ ಈ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳೋದಕ್ಕೆ ಸಾಧ್ಯ. ನಾಲ್ಕನೇ ಪ್ರೀತಿ, ವಿಶ್ವಾಸಿಗಳು ಸಭಾಪಾಲಕರಿಗಾಗಿ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಬೇಕು. ರೋಮನ್ಸ್ ಚಾಪ್ಟರ್ 16:3-4, ರೋಮ 16:3-4 ವಚನ. ರೋಮ 16:3 ಮತ್ತು 4 ವಚನ. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆಗೆಲಸದವರಾದ ಪ್ರಿಸ್ಕಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಏನೆಂದ್ರೆ ವಿಶ್ವಾಸಿಗಳು, ಕ್ರೈಸ್ತ ವಿಶ್ವಾಸಿಗಳು ಜೀವ ಕೊಟ್ಟು ಪ್ರಾಣ ಕೊಟ್ಟು, ಅಂದರೆ ಆ ರೀತಿಯ ಒಂದು ತಮ್ಮ ಸಭಾಪಾಲಕರನ್ನು ಪ್ರೀತಿ ಮಾಡಬೇಕು, ಸೇವಕರನ್ನು ಪ್ರೀತಿ ಮಾಡಬೇಕೆಂಬುದಾಗಿ ಇದರ ಮೂಲಕ ಕಲಿತೇವೆ. ಐದನೇದಾಗಿ
ಒಂದು ತೆಸಲೋನಿಕ 2:8 ವಾಕ್ಯ, 1 ತೆಸಲೋನಿಕ 2:8 ನೋಡ್ತೇವೆ, ಸಭಾಪಾಲಕರು ಸೇವಕರು ಜೀವ ಕೊಟ್ಟು ತಮ್ಮ ಸಭೆಯ ವಿಶ್ವಾಸಿಗಳಿಗಾಗಿ ಪ್ರೀತಿ ಮಾಡಬೇಕು. ನೀವು ನಮಗೆ ಅತಿ ಪ್ರಿಯರಾದ ಕಾರಣ ನಾವು ನಿಮ್ಮಲ್ಲಿ ಮಮತೆ ಉಳ್ಳವರಾಗಿ ದೇವರ ಸುವಾರ್ತೆಯನ್ನು ಹೇಳುವುದಕ್ಕೆ ಮಾತ್ರವಲ್ಲದೆ ನಿಮಗೋಸ್ಕರ ಪ್ರಾಣವನ್ನೇ ಕೊಡುವುದಕ್ಕೆ ಸಂತೋಷಿಸುವರಾದೆವು. ನೋಡಿ, ಇಲ್ಲಿ ಪೌಲನು ಹೇಳುವಂಥದ್ದು, ಒಬ್ಬ ನಾಯಕ, ಒಬ್ಬ ಸಭಾಪಾಲಕ, ಒಬ್ಬ ಸೇವಕ ತನ್ನ ಜನರನ್ನು ಪ್ರಾಣ ಕೊಡುವಷ್ಟು ಮಟ್ಟಿಗೆ ಪ್ರೀತಿ ಮಾಡಬೇಕೆಂಬುದಾಗಿ ಇದರ ಮೂಲಕ ವಾಕ್ಯ ತಿಳ್ಕೊಳ್ತೇವೆ. ಹಾಗಾದರೆ ಒಂದನೇದಾಗಿ ಪ್ರೀತಿ ಅದು ಏನಾಗಿದೆ, ನಾವು ಪ್ರೀತಿ ಏನಾಗಿದೆ ಅದು ಎಂಬುದಾಗಿ ನಾವು ನೋಡಿದೆವು, ದೇವರೆಂಬುದಾಗಿ ನಾವು ನೋಡಿದೆವು. ಪ್ರೀತಿ ಅಂದರೆ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ಪ್ರೀತಿ ಏನಾಗಿದೆ, ವಿಧೇಯತೆ ಉಳ್ಳದ್ದೆಂಬುದಾಗಿ ನಾವು ವಿಧೇಯತೆ ಉಳ್ಳದ್ದೆಂಬುದಾಗಿ ನಾವು ಕಲಿತುಕೊಂಡೆವು. ಮೂರನೇದಾಗಿ ಪ್ರೀತಿ ಪವಿತ್ರಾತ್ಮನ ಫಲ ಎಂಬುದಾಗಿ ನಾವು ತಿಳ್ಕೊಂಡೆವು. ನಾಲ್ಕನೇದಾಗಿ ಪ್ರೀತಿ ಅದು ಜೀವ ಕೊಡುವಂಥದ್ದೆಂಬುದಾಗಿ ಕಲ್ತ್ಕೊಂಡೆವು. ಜೀವ ಕೊಡುವಂಥದ್ದೆಂಬುದಾಗಿ ಹೇಳಬೇಕಾದ್ರೆ ತಂದೆ ದೇವರು ಜೀವ ಕೊಟ್ಟು ಪ್ರೀತಿ ಮಾಡಿದ, ಯೇಸು ಜೀವ ಕೊಟ್ಟು ಪ್ರೀತಿ ಮಾಡಿದ, ವಿಶ್ವಾಸಗಳ ಸಂಗಡ ಜೀವ ಕೊಟ್ಟು ಪ್ರೀತಿ ಮಾಡಬೇಕು. ನಾಲ್ಕನೇದಾಗಿ ವಿಶ್ವಾಸಿಗಳು ಸಭಾಪಾಲಕರಾಗಿ ಜೀವ ಕೊಟ್ಟು ಪ್ರೀತಿಸಬೇಕು. ಐದನೇದಾಗಿ ಸಭಾಪಾಲಕರು ತಮ್ಮ ವಿಶ್ವಾಸಿಗಳ ಜೀವ ಕೊಟ್ಟು ಪ್ರೀತಿಸಬೇಕು. 5 ವಿಧವಾದ ತ್ಯಾಗದ ಅಥವಾ ಜೀವ ಕೊಡುವ ಪ್ರೀತಿಯ ಬಗ್ಗೆ ನಾವು ಇಲ್ಲಿ ಧ್ಯಾನಿಸಿದ್ದೇವೆ. 5ನೇದಾಗಿ ಪ್ರೀತಿ ಅಂದರೆ ಏನು? 5ನೇದಾಗಿ ನಾವು 1 ಕೊರಿಂಥ 13 4-7 ವಾಕ್ಯ ಓದುವ. 1 ಕೊರಿಂಥ 13:4-7 ಪ್ರೀತಿ ಅಂದರೆ ಏನು ಎಂಬುದಾಗಿ ನೋಡುವ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ಬಹು ತಾಳ್ಮೆಯುಳ್ಳದಾಗಿದೆ. ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ದಯೆ ತೋರಿಸುತ್ತದೆ. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಹೊಗಳಿಕೊಳ್ಳುವುದಿಲ್ಲ, ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ. ಉಬ್ಬಿಕೊಳ್ಳುವುದಿಲ್ಲ, ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ. ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. 6ನೇದಾಗಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸ್ವಪ್ರಯೋಜನ ಚಿಂತಿಸುವುದಿಲ್ಲ. ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಹಲ್ಲೆಲೂಯಾ. 8ನೇ ವಾಕ್ಯದ ಆರಂಭದಲ್ಲಿ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರೀತಿ ಎಂದಿಗೂ ಬಿದ್ದು 15 ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ಪ್ರೀತಿ ಎಂದರೆ ಏನು ಅರ್ಥ ಮಾಡಿಕೊಳ್ಳೋ ತುಂಬಾ ರೀತಿಯಲ್ಲಿ ನಾವು ಈ ಪ್ರೀತಿಯ ಕುರಿತಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗಾದ್ರೆ ದೇವರು ಈ ರೀತಿಯಲ್ಲಿ ನಮ್ಮನ್ನು ಕಾಣಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ, ಪ್ರೀತಿಯುಳ್ಳ ವ್ಯಕ್ತಿಗಳಾಗಿ. ಯಾಕಂದ್ರೆ ಆ ಸಭೆಯಲ್ಲಿ ನೋಡಿ, ಆ ಒಂದು ತುವತೇರ ಸಭೆ ಕುರಿತು ಓದುವಾಗ ನಿನ್ನ ಪ್ರೀತಿ ಅಂದರೆ ಅಲ್ಲಿ ಒಂದೇ ಒಂದು ವರ್ಡ್, ಅದಕ್ಕೆ ತುಂಬ ವೆಯ್ಟ್ ಇದೆ ಪ್ರಿಯರೇ. ಯೇಸು ಸುಮ್ಮನೆ ಹೇಳ್ತಾ ಇಲ್ಲ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನ್ನ ಪ್ರೀತಿಯನ್ನು ಕೂಡ ಬಲ್ಲೆನೆಂಬುದಾಗಿ ಸುಮ್ಮನೆ ಸಭೆ ನೋಡಿಕೊಂಡು ಆ ಯೇಸು ಹೇಳ್ತಾ ಇಲ್ಲ. ಆ ಒಂದು ಸಭೆಗೆ ಒಂದು ಪ್ರೀತಿಯ ಆತ್ಮ ಅಲ್ಲಿ ಇರುವಂಥದ್ದನ್ನು ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ, ನಮ್ಮ ಸಭೆಗಳಲ್ಲಿ, ನಮ್ಮಲ್ಲಿ ಇವತ್ತು ನಮ್ಮ ಕುಟುಂಬದಲ್ಲಿ ನಮ್ಮಲ್ಲಿ ಒಂದು ಪ್ರೀತಿಯ ಆತ್ಮ ಇವತ್ತು ಇದೆಯಾ? ಇನ್ನೊಬ್ಬರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾ? ಯಥಾರ್ಥವಾದ ನಿಷ್ಕಳಂಕವಾದ ರೀತಿಯಲ್ಲಿ ನಿಸ್ವಾರ್ಥವಾದ ಪ್ರೀತಿ ನಮಗೆ ಮಾಡಲಿಕ್ಕೆ ಸಾಧ್ಯವಿದೆಯಾ? ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಹೇಗೆ ನಾವು ಪ್ರೀತಿ ಮಾಡಬೇಕು? ನಾವು 1 ಯೋಹನ್ನ 4:2 ವಾಕ್ಯ ಓದಿ. ಹೇಗೆ ಅಲ್ಲ, ಯಾಕೆ ಪ್ರೀತಿ ಮಾಡಬೇಕು? ಪ್ರಿಯರೇ, 1:4 ಓದಿ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು. ಬಸ್, ದೇವರಿಂದ ಹುಟ್ಟಿದ ಕಾರಣ ನಾವು ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. ಯಾಕೆ ನಾವು ಪ್ರೀತಿ ಮಾಡಬೇಕು? ನಾವು ದೇವರಿಂದ ಹುಟ್ಟಿದ ಕಾರಣ, ನಾವು ದೇವರಿಂದ ಹುಟ್ಟಿದ್ದೇವೆ, ದೇವರಿಗೆ ಹುಟ್ಟಿದ್ದೇವೆ. ಆದ ಕಾರಣ ನಮ್ಮ ತಂದೆ ಪ್ರೀತಿಯಾಗಿದ್ದಾನೆ. ಆ ತಂದೆಯಾದ ದೇವರಿಗೆ ನಾವು ಹುಟ್ಟಿದ್ದರಿಂದ ನಾವು ಕೂಡ ಇನ್ನೊಬ್ಬರನ್ನು ಪ್ರೀತಿಸಬೇಕು. ನಾವು ಪ್ರೀತಿಯುಳ್ಳ ವ್ಯಕ್ತಿಗಳಾಗಿ ನಾವು ಬದಲಾಗಬೇಕು ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ಎಷ್ಟೇ ಸ್ವಾರ್ಥ ಜನರಿಗೆ ಕೊಡಿ, ಪ್ರೀತಿ ಇಲ್ಲದ ಸ್ವಾರ್ಥೆಯು ಅದು ವ್ಯರ್ಥವಾದದ್ದು ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಕುಟುಂಬ ರಕ್ಷಣೆ ಹೊಂದದ ಯಾರದಿದ್ದರೆ ಅವರಿಗೆ ಮೊದಲು ಪ್ರೀತಿ ಮಾಡೋಕ್ಕೆ ಕಲಿಯಿರಿ. ಹಲ್ಲೆಲೂಯಾ. ಅವರನ್ನು ಪ್ರೀತಿ ಮಾಡಿ, ಖಂಡಿತವಾಗಿ ಅಲ್ಲಿ ಬದಲಾವಣೆ ಕಾಣಲಿಕ್ಕೆ ಹೋಗುತ್ತೀರಿ. ಪ್ರೀತಿ ಮಾಡಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಅವರ ಮುಂದೆ ಸಾಕ್ಷಿಯಾಗಿ ಜೀವಿಸಿರಿ. ಖಂಡಿತವಾಗಿ ಇವತ್ತಲ್ಲ ನಾಳೆ ಅವ್ರ ರಕ್ಷಣೆ ಹೊಂದಿ
ಸತ್ಯದ ಪರಿಜ್ಞಾನಕ್ಕೆ ಖಂಡಿತವಾಗಿ ಅವರು ಸೇರಿ ಬರುತ್ತಾರೆ. ಹಾಗಾದರೆ ದೇವರಿಂದ ಹುಟ್ಟಿದ ಕಾರಣ, ಸೈತಾನನಿಗೆ ಹುಟ್ಟಿಲ್ಲ, ನಾವು ಯಾರಿಗೆ ಹುಟ್ಟಿದ್ದೇವೆ? ದೇವರಿಗೆ ಹುಟ್ಟಿದ್ದೇವೆ. ಆ್ಯಕ್ಚುಲಿ ಕಾಯಿನನು ಸೈತಾನನಿಗೆ ಹುಟ್ಟಿದಂತ ವಾಕ್ಯ ಹೇಳ್ತದೆ, ಗೊತ್ತುಂಟು ನಿಮಗೆ? ಕೆಡುಕರಿಂದ ಹುಟ್ಟಿದಂತೆ. ಆ್ಯಕ್ಚುಲಿ ಫಿಸಿಕಲಿ ಅಲ್ಲ ಅದು. ಓಕೆ, ನಾವು 1 John 3:12 ಓದಿ. 1:3-12. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದದರಿಂದಲೇ. ನೋಡಿ, ಜಾನ್ 8:44ಗೆ ಬರುವಾಗ ಯೇಸು ಆ ಯಹೂದ್ಯರು ನೋಡಿ ಹೇಳ್ತಾ ಇದ್ದಾನೆ, ನೀವು ಸೈತಾನಿಗೆ ಹುಟ್ಟಿದವರು, ನಿಮ್ಮ ತಂದೆ ಸುಳ್ಳುಗಾರನು, ಆ ಸೈತಾನಿಗೆ ಸುಳ್ಳುಗಾರನಿಗೆ ಹುಟ್ಟಿದವರು ಅಂತ ಹೇಳ್ತಾ ಇದ್ದಾನೆ. ಅದರ ಅರ್ಥ ಸೈತಾನಿಗೆ ಫಿಸಿಕಲಿಗೆ ಅವರು ಹುಟ್ಟಿದ್ದಲ್ಲ. ಇವನ್ ಸ್ಥಾನಿಕ ಹೊನ್ನನ್ನು ಮ್ಯಾಥ್ಯೂ ಚಾಪ್ಟರ್ 3 ನಾವು 1-6 ವಾಕ್ಯದವರಿದ್ದರೆ ಸರ್ಪ ಜಾತಿಯವರೇ ಅಂತ ಇಲ್ಲಿ ಸಂಬೋಧಿಸುತ್ತಾನೆ ಅವರನ್ನು. ಸರ್ಪ ಜಾತಿಯವರಂದ್ರೆ ಯಾಕೆ? ಅವರಲ್ಲಿರುವಂಥ ಆತ್ಮ ತಪ್ಪಾದ ಆತ್ಮವಾಗಿತ್ತು. ಅದರ ಕುರಿತಾಗಿ ಇಲ್ಲಿ ಸ್ಥಾನಿಕ ಹೊನ್ನನ್ನು ಮಾತಾಡುವಂಥದ್ದು. ಪ್ರೈಸ್ ಗಾಡ್. ಆದ ಕಾರಣ ಇಲ್ಲಿ ದೇವರಿಗೆ ನಾವು ನಿಜವಾಗಿ ಹುಟ್ಟಿದ್ದೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬೀಜಕ್ಕೆ ನಾವು ಹುಟ್ಟಿದ್ದೇವೆ. ಆದ ಕಾರಣ ನಮ್ಮಲ್ಲಿ ಏನಿರಬೇಕು? ಪ್ರೀತಿ ಇರಬೇಕು. ಒಂದು ವಾಕ್ಯ ಓದಿ, 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ ಓದುವ. 23ನೇ ವಾಕ್ಯ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾದದ್ದು. ಪ್ರೈಸ್ ಗಾಡ್. ನಾಶವಾಗದ ಬೀಜಕ್ಕೆ ನಾನು ಮತ್ತು ನೀವು ಹುಟ್ಟಿದ್ದೇವೆ. ನಾವು ಆತ್ಮದಲ್ಲಿ ಸತ್ತು ಹೋದವರಾಗಿ ಶರೀರದಲ್ಲಿ ಲೋಕದ ಹುಟ್ಟಿ ಬಂದದ್ದು. ನಾಶವಾಗದಂತ ದೇವರ ಬೀಜಕ್ಕೆ ಹುಟ್ಟಿದ್ದೇವೆ. ಅಲ್ಲಲ್ಲಿಯ ದೇವರಿಗೆ ಹುಟ್ಟಿದ್ದೇವೆ. ದೇವರು ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ತ್ರೈಕ್ಯ ದೇವರು ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ಆದ ಕಾರಣ ನಾವು ಇನ್ನೊಬ್ಬರನ್ನು ನಾವು ಪ್ರೀತಿ ಮಾಡಬೇಕು. ಯೇಸುವಿನ ಗುಣ ಏನು? ತಂದೆ ದೇವರ ಗುಣ ಏನು? ಪವಿತ್ರಾತ್ಮನ ಗುಣ ಏನು? ಇನ್ನೊಬ್ಬರನ್ನು ಪ್ರೀತಿಸುವಂಥದ್ದು. ನಾವು ದೇವರಿಗೆ ಹುಟ್ಟಿದ ಕಾರಣ ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಓಕೆ, ಎರಡನೇದಾಗಿ ನಾವು ಕಂಟಿನ್ಯೂ ಓದಿ. 1 John 4:7-8 ಕಂಟಿನ್ಯೂ. ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಇಲ್ಲದವನು, ಪ್ರೀತಿ ಯಾಕೆ ಮಾಡಬೇಕಂದ್ರೆ, ಎರಡನೇದಾಗಿ ದೇವರನ್ನು ನಾವು ಬಲ್ಲವರಾಗಿದ್ದೇವೆ, ದೇವರನ್ನು ತಿಳ್ಕೊಂಡಿದ್ದೇವೆ. ಲೋಕದವರು ದೇವರನ್ನು ತಿಳ್ಕೊಂಡಿಲ್ಲ. ವಾಕ್ಯದ ಅರ್ಥ ಗೊತ್ತಿಲ್ಲದವರು ದೇವರನ್ನು ತಿಳ್ಕೊಂಡಿಲ್ಲ. ಆತ್ಮಿಕ ಕಣ್ಣು ತೆರೆಯಲ್ಪಡದೆ ಇರುವಂಥ ನಮ್ಮ ಮನೆಯಲ್ಲಿ ಉಳಿದವರು ಇತರರು ಅನೇಕರು ದೇವರನ್ನು ತಿಳ್ಕೊಂಡಿಲ್ಲ. ನಾವು ಬಲ್ಲವರು, ದೇವರನ್ನು ತಿಳ್ಕೊಂಡಿದ್ದೇವೆ, ಯೇಸುವನ್ನು ತಿಳ್ಕೊಂಡಿದ್ದೇವೆ. ಅದು ನಾವು ಪ್ರೀತಿ ಮಾಡಿ, ಮೊದಲು ಪ್ರೀತಿ ನಮ್ಮಿಂದ ಅದು ಅರಿಯಬೇಕು, ನಮ್ಮಿಂದ ಅದು ಹೋಗಬೇಕು. ಯಾಕೆ? ದೇವರನ್ನು ಬಲ್ಲವರು. ದೇವರು ಯಾರಂತ ಗೊತ್ತು ನಮಗೆ. ದೇವರ ಕುರಿತು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ, ತಿಳಿದುಕೊಂಡಿದ್ದೇವೆ. ಅದಕ್ಕಾಗಿ ನಾನು ಮತ್ತು ನೀವು ಇತರರನ್ನು ಪ್ರೀತಿಸಬೇಕು. ಓಕೆ, 1 John 4:12 4:12 ವಾಕ್ಯಕ್ಕೆ ಬನ್ನಿ. ಮೂರನೇದಾಗಿ, ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ದೇವರು ನಮ್ಮಲ್ಲಿ ನೆಲೆಗೊಂಡಿರುವುದರಿಂದ ನಾವು ಇನ್ನೊಬ್ಬರನ್ನು ಪ್ರೀತಿಸಬೇಕು. ಹಲ್ಲೆಲೂಯಾ. ಹೇಗೆ ಗೊತ್ತಾಗ್ತದೆ? ನಾವು ಇನ್ನೊಬ್ಬರು ಏನಕ್ಕೆ ಅನೇಕ ಹೇಳ್ತಾರೆ ನಮ್ಮ ನೋಡಿ, ನಿಮ್ಮ ವ್ಯಕ್ತಿತ್ವ ಬೇರೆ ಇದೆ, ನಿಮ್ಮ ಸ್ವಭಾವನೆ ಬೇರೆ ಇದೆ. ಹಲ್ಲೆಲೂಯಾ. ನಾನು ಏನೋ ಒಂದು ನಿಮ್ಮೊಟ್ಟಿಗೆ ಮಾತಾಡಲೇಬೇಕಂತ, ಮಾತಾಡ್ತಾನೆ ಇರಬೇಕಂತ ಅನಿಸ್ತದೆ, ನಿಮ್ಮೊಟ್ಟಿಗೆ ಸ್ವಲ್ಪ ಸಮಯ ಕಳೆಯಬೇಕಂತ ಅನಿಸ್ತದೆ. ಹಲ್ಲೆಲೂಯಾ. ಯಾಕೆ? ಹಲ್ಲೆಲೂಯಾ. ದೇವರು ನಮ್ಮೊಳಗೆ ನೆಲೆಗೊಂಡಿದ್ದಾನೆ. ತ್ರೇಕ ದೇವರು ನಮ್ಮೊಳಗೆ ನೆಲೆಗೊಂಡಿದ್ದಾನೆ, ನಮ್ಮ ಒಳಗಿದ್ದಾನೆ, ಅದನ್ನು ವಾಸ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನಾನು ಮತ್ತು ನೀವು ಹಲ್ಲೆಲೂಯಾ ಇನ್ನೊಬ್ಬರನ್ನು ಪ್ರೀತಿ ಮಾಡುವರಾಗಿರಬೇಕು. ಅನೇಕ ಗೊತ್ತಾಗ್ತದೆ ನಾವು ಮಾಡುವ ಪ್ರೀತಿ ನಿಮಿತ್ತವಾಗಿ ನಾವು ಸಮಥಿಂಗ್ ಸ್ಪೆಷಲ್ ಅಂತ ಜನರು ಅರ್ಥ ಮಾಡಿಕೊಳ್ತಾರೆ ಪ್ರಿಯರೇ. ಓಕೆ, 4ನೇದಾಗಿ 19ನೇ ವಾಕ್ಯ. 1 John 4:19. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ
ನಾವು ಪ್ರೀತಿಸಬೇಕು. ಹಾಗಾದರೆ ನಾವು ಯಾವ ರೀತಿಯಲ್ಲಿ, ಕೆಲವರು ಎಲ್ಲರೂ ಪಾಪಿಗಳಾಗಿದ್ದೆವು, ನೀವು ಯೋಗ್ಯರೇ ಅಲ್ಲ ಪ್ರಿಯರೇ. ಅನೇಕ ಹಿನ್ನೆಲೆಗಳಿಂದ ನೀವು ರೇಸನ್ನು ಸ್ವಾಮಿ ರೇಸನ್ನು ಕಂಡುಕೊಂಡು ರಕ್ಷಣೆ ಹೊಂದಿದ್ದೀರಿ. ಹಲ್ಲಲಿಯ, ನಮಗೆ ದೇವರು ಯಾರೂ ಗೊತ್ತಿರಲಿಲ್ಲ. ಈ ದೇವರು ನಮ್ಮನ್ನು ಹುಡುಕಿ ಬಂದ, ಯೇಸುಸ್ವಾಮಿ ನಮ್ಮನ್ನು ಹುಡುಕಿ ಬಂದ. ಲೂಕ 19:10 ಹೇಳಿದಂತೆ, ಅಲ್ಲಲ್ಲಿ ಕೆಟ್ಟು ಹೋದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ನಾನು ಬಂದೆ ಅಂತ ಅಲ್ಲಿ ಕರ್ತನ ಯೇಸು ಹೇಳುವುದನ್ನು ನೋಡ್ತೇವೆ. ಕೆಲವೊಬ್ಬರು ಮರಣದ ಹಾಸಿಗೆಯಲ್ಲಿದ್ದೀರಿ, ಆ ಸಮಯದಲ್ಲಿ ಬಂದು ಯೇಸು ನಿಮ್ಮನ್ನು ಮುಟ್ಟಿದ, ಯೇಸು ನಿಮಗೆ ಸಿಕ್ಕಿದ, ನಿಮಗೆ ಬಿಡುಗಡೆ ಕೊಟ್ಟ, ರಕ್ಷಣೆ ಕೊಟ್ಟ ಪ್ರಿಯರೇ. ಅಲ್ಲಲ್ಲಿಯ ನಾವು ತುಂಬ ಕೆಟ್ಟ ಪಾಪಿಯಾಗಿ ಹೋಗಿದ್ದೆವು, ಕ್ಷಮೆ ಹೊಂದಲಿಕ್ಕೆ ಸಾಧ್ಯವಾಗದ ಪಾಪದಲ್ಲಿ ಜೀವಿಸ್ತಿದ್ದೆವು. ಅಂಥ ಸಂದರ್ಭದಲ್ಲಿ ಯೇಸು ನಮ್ಮನ್ನು ಹುಡುಕಿ ಬಂದು ತನ್ನ ರಕ್ತದ ಮೂಲಕ ತೊಳೆದು ಶುದ್ಧಿ ಮಾಡಿ ಹೊಸ ಜೀವಿತವನ್ನು ಆತನು ಕೊಟ್ಟನು, ರಕ್ಷಣೆಯನ್ನು ಆತನು ಕೊಟ್ಟನು, ನಿರೀಕ್ಷೆಯನ್ನು ನಮ್ಮಲ್ಲಿ ಉಂಟು ಮಾಡಿದನು, ನೀತಿವಂತರನ್ನಾಗಿ ನಮ್ಮನ್ನು ಮಾರ್ಪಡಿಸಿದನು. ದೇವರು ನಮ್ಮನ್ನು ಮೊದಲು ಪ್ರೀತಿಸದಿಂದ ನಾವು ಪ್ರೀತಿಸಬೇಕು. ಯೋಗ್ಯತೆ ಇಲ್ಲದ ಸ್ಥಾನದಲ್ಲಿ ಇದ್ದಿರಾಗಲೂ ಯೇಸು ಬಂದು ನಮ್ಮನ್ನು ಪ್ರೀತಿ ಮಾಡಿದ. ಹಾಗಾದರೆ ನಾವು ಜನರಲ್ಲಿ ಯೋಗ್ಯತೆ ನೋಡಲಿಕ್ಕೆ ಆಗಲ್ಲ, ನಾವು ಅವರನ್ನು ಪ್ರೀತಿ ಮಾಡಬೇಕು. ಒಂದು ಸಹೋದರಿ ಇವತ್ತು ನನಗೆ ಒಂದು ಕಡೆಯಿಂದ, ಒಂದು ಊರಿಂದ ಫೋನ್ ಮಾಡಿದರು. ಅವರು ಯಾವಾಗಲೂ ನನಗೆ ಫೋನ್ ಮಾಡಿಸ್ತಾರೆ. ಅವರಿಗೆ 2 ಅಣ್ಣಂದಿರಿದ್ದಾರೆ, ಇವರು 3ನೇಯವರು. ಆದರೆ ಒಬ್ಬ ಅಣ್ಣ ತಂದೆ ತಾಯಿಗೆ ವಿರುದ್ಧವಾಗಿ ಬೇರೆ ಒಂದು ಹುಡುಗಿಯೊಟ್ಟಿಗೆ ಆತನು ಹಿಡ್ಕೊಂಡು ಆತನು ಓಡಿ ಹೋದ. ಅದೇ ಊರಲ್ಲಿ, ಅದು ದೊಡ್ಡ ಪಟ್ಟಣ, ಅದು ಸಿಟಿ, ಅದು ಆತನು ವಾಸ ಮಾಡಿದ. ಕೆಲವೇ ದಿವಸದಲ್ಲಿ ಆ ಹುಡುಗಿಯ ಒಂದು ಸ್ವಭಾವ ಗೊತ್ತಾಯಿತು, ಬೇರೆಯವರೊಟ್ಟಿಗೆ ಓಡಿ ಹೋದ್ಲು, ಒಬ್ಬಂಟಿಗನಾದ, ತಂದೆ ತಾಯಿಗೆ ಎದುರಾಕೊಂಡು ಹೋಗಿದ್ದ, ಮನೆಗೆ ಬರಲಿಕ್ಕೂ ಅಲ್ಲ. ಇನ್ನೊಂದು ಅಣ್ಣ, ದೊಡ್ಡ ಅಣ್ಣ, ಈ ಅಣ್ಣನನ್ನು ದ್ವೇಷ ಮಾಡ್ತಾ ಇದ್ದ, ಮನೆಗೆ ಆತನಿಗೆ ಬರಲಿಕ್ಕೂ ಅಲ್ಲ. ಅದೇ ಲಾಕ್ಡೌನ್ ಸಂದರ್ಭದಲ್ಲಿ ಏನಾಯ್ತು ಅಂದರೆ, ಈ ತಂದೆಯ ಪ್ರೀತಿಯಿಂದ ಅವನಿಗೆ ಊಟಕ್ಕಾಗಿ ಕರೀತಿದ್ರು, ಊಟ ಮತ್ತು ಬ್ರೇಕ್ಫಾಸ್ಟಿಗೆ ಬಂದು ಹಾಕುತ್ತಿದ್ದ. ಇದು ಇವನಿಗೆ ಆಗ್ತಾ ಇರಲಿಲ್ಲ. ಆಗ ನನಗೆ ಫೋನ್ ಕರೆ ಮಾಡಿದಾಗ ನಾನು ಹೇಳಿದೆ, ನಾವು ಅವರನ್ನು ಪ್ರೀತಿ ಮಾಡಬೇಕು ಅಂದರೆ ಬಾಯಿ ತೆರೆಯುವುದು ಹತ್ರ ಹೇಳಿದಂತೆ ತಪ್ಪಾಗಿದೆ. ಅಂದರೆ ಅವನು ರಕ್ಷಣೆ ಹೊಂದಿರಲಿಲ್ಲ, ಆದರೆ ಇವರು ರಕ್ಷಣೆ ಹೊಂದಿದ್ದಾರೆ. ನಾನು ತಪ್ಪಾಗಿದೆ, ನಾನು ಕ್ಷಮಿಸಬೇಕು, ನಾನು ದುಡುಕಿ ನಾನು ತಪ್ಪು ಮಾಡಿದೆ, ನಿಮ್ಮ ಮಾತು ಕೇಳದೆ ನಾನು ಓಡಿ ಹೋದೆ, ಈ ರೀತಿ ಎಲ್ಲೆಲ್ಲ ಮಾಡಿದೆ, ತಪ್ಪಾಯಿತು, ಈಗ ನನಗೆ ಕಣ್ಣು ತೆರೆದಿದೆ ಎಂಬುದಾಗಿ ಅವನು ಅಳುತ್ತಾ ಕ್ಷಮೆ ಕೇಳಿಕೊಂಡಿದ್ದಾನೆ ತಂದೆ ತಾಯಿ ಬಳಿ, ಎಲ್ಲರ ಮನೆ ಹರ್ಷಿಯಲ್ಲಿ. ಆದರೂ ಇನ್ನೊಂದು ಅಣ್ಣ ಇವರನ್ನು ದ್ವೇಷ ಮಾಡ್ತಾಯಿದೆ. ಇಲ್ಲಿ ಮನಸ್ತಾಪಗಳಾಗಿ ಏನೆಲ್ಲ ಗಲಾಟೆಗಳಾಗ್ತದೆ. ನಾನು ಮತ್ತೆ ಅವರಿಗೆ ವಾಕ್ಯವನ್ನು ಹೇಳಬೇಕಾಯ್ತು, ನಾವು ಕ್ಷಮೆ ಕೇಳಿಕೊಂಡು ಬಂದನ್ನು ತಾವು ಕ್ಷಮಿಸಬೇಕು, ನಾವು ಅವರು ಸ್ವೀಕರಿಸಬೇಕು. ಕಾರಣ ನಮಗೆ ಆತ್ಮವು ಮುಖ್ಯವಾದದ್ದು, ಆತ್ಮ ರಕ್ಷಣೆ ಹೊಂದಬೇಕು. ನಕದೆ ಒಂದು ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿದ್ದೆವು, ನಾವು ಕೂಡ ಕ್ಷಮೆಗೆ ಯೋಗ್ಯರಾಗಿರಲಿಲ್ಲ. ಅಲ್ಲಲ್ಲಿಯ ಯೇಸು ನಮ್ಮ ಮೇಲೆ ಪ್ರೀತಿ ತೋರಿಸದಿದ್ದರೆ ನಾವು ನಾಶವಾಗಬೇಕಾದವರು. ಅದು ಯೇಸು ನಮ್ಮ ಮೇಲೆ ಪ್ರೀತಿ ತೋರಿಸಿ ಒಂದು ಹೊಸ ಜೀವಿತವನ್ನು ನಮಗೆ ಕೊಟ್ಟಿದ್ದಾನೆ, ರಕ್ಷಣೆ ನಿರೀಕ್ಷೆಯನ್ನು ಆತನು ನಮ್ಮಲ್ಲಿ ಉಂಟು ಮಾಡಿದ. ಅದರ ಮೊದಲು ಆತ ನಮ್ಮನ್ನು ಪ್ರೀತಿ ಮಾಡಿದ್ದರಿಂದ ನಾವು ಕೂಡ ಇತರರನ್ನು ಪ್ರೀತಿ ಮಾಡಬೇಕು ಪ್ರಿಯರೇ. ಇನ್ನೊಂದು ವಾಕ್ಯ ಓದುವ, 21ನೇ ವಾಕ್ಯ ನಾವು 1 John 4:21, 1 John 4:21 ವಾಕ್ಯ ಓದುವ. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ನೋಡಿ, ದೇವರು ಏನು ಹೇಳ್ತಾರೆ ಗೊತ್ತಾ, ನೀನನ್ನು ಪ್ರೀತಿ ಮಾಡ್ತಾಯಿ ಅಂತ ಹೇಳ್ತೀವಿ, ನಾವು ಹೇಳ್ತೇವೆ ಯೇಸುವೇ ನಿನ್ನ ಪ್ರೀತಿ ಮಾಡ್ತೇವೆ. ಆದರೆ ಇನ್ನೊಂದು ಸಹೋದರನ ಏನು ಮಾಡಿ ಕಣ್ಣೆ ಕಾಣಿಸೋದು ದ್ವೇಷ ಮಾಡ್ತಾ ಪ್ರೀತಿ ಮಾಡಲ್ಲ. ಒಂದು ವಾಕ್ಯ ಓದಿ, 1 John 3:15, 1 John 3:15. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ, ತನ್ನ ಸಹೋದರನು ದ್ವೇಷಿಸುವನು ಕೊಲೆಗಾರನಾಗಿದ್ದಾನೆ, ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ ಎಂಬುದಾಗಿ ನಿಮಗೆ ಗೊತ್ತಾಗಿದೆ. 1 John 4:20 ಕೂಡ ಓದಿ, 1 John 4:20. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ಅವನು ಸುಳ್ಳುಗಾರನ. ನಾನು ದೇವರನ್ನು ಪ್ರೀತಿ ಮಾಡ್ತೇನೆ ಅಂತ ಹೇಳಿ ಸಹೋದರನ ದ್ವೇಷ ಮಾಡುವುದಾದರೆ, ಸಹೋದರನ ಒಡ ಹುಟ್ಟಿದ ಸಹೋದರ ಅಂತ ನೆನೆಸಬೇಡಿ, ಒಡ ಹುಟ್ಟಿದ ಸಹೋದರ ಕೂಡ ಆಗ್ತದೆ, ಅದು ಆತ್ಮಿಕ ಸಹೋದರರು ಆಗ್ತದೆ, ಅಲ್ಲಲ್ಲಿಯ ಇನ್ಯಾರೇ ಆಗುತ್ತದೆ. ಅವರ ಕುರಿತಾಗಿ ವಾಕ್ಯ ಹೇಳ್ತಾ ಉಂಟು ಪ್ರಿಯರೇ, ಯಾರನ್ನು ನಾವು ದ್ವೇಷ ಪುನಃ ಓದಿ 1 John 4:21. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಹಾಗಾದ್ರೆ ನಾವು ಹೇಳಬಹುದು, ಯೇಸುವೆ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೇನೆ. ಯೇಸು ಏನು ಹೇಳ್ತಾ ಇದ್ದಾನೆ, ನಿಜವಾಗಿ ನೀನು ನನ್ನನ್ನು ಪ್ರೀತಿ ಮಾಡುವುದಾದ್ರೆ ನಿನ್ನ ಸಹೋದರನು ಕೂಡ ಪ್ರೀತಿ ಮಾಡಬೇಕೆಂಬ ಆಜ್ಞೆಯನ್ನು ಆತ ನಮಗೆ ಕೊಡ್ತಾನೆ. ನಿನ್ನ ಸಹೋದರನನ್ನು, ನಿನ್ನ ಸಹೋದರಿಯನ್ನು, ನಿನ್ನ ಕುಲೀಗ್ನನ್ನು, ಜೊತೆ ಕೆಲಸದವನನ್ನು,
ಜೊತೆ ವಿಶ್ವಾಸಿಯನ್ನು ನೆರೆಕೇರುವವರೆಲ್ಲರನ್ನು ನೀನು ಪ್ರೀತಿ ಮಾಡಬೇಕೆಂಬ ಆಜ್ಞೆ. ನನ್ನನ್ನು ನೀನು ಪ್ರೀತಿ ಮಾಡ್ತೀಯಾ, ನೀನು ಇತರರನ್ನು ಕೂಡ ನೀನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ಆತನು ಕೊಡ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನಾವು ಹೇಳ್ತಾ ಇರ್ಬೋದು, ಯೇಸುವೇ ನನ್ನ ತುಂಬ ಪ್ರೀತಿ ಮಾಡ್ತಾನೆ, ಆದರೆ ಬೇರೆ ಸಹೋದರಿಯನ್ನು ಇವತ್ತು ದ್ವೇಷ ಮಾಡ್ತಾ ಇದ್ದೇವಾ, ಹಾಗೆತನ ಸಾಧಿಸ್ತಾ ಇದ್ದೇವಾ, ಅವರ ಮೇಲೆ ಕಹಿ ಭಾವನೆ ಉಳ್ಳವರಾಗಿದ್ದೇವೆ ಆಗಿರ್ಬೋದು, ಕೆಲವೊಂದು ತಪ್ಪುಗಳಾಗಿರ್ಬೋದು. ಕೊಲೊಸ್ಸು 3:13 ಹೇಳ್ತದೆ, ಕೊಲೊಸ್ಸು ಚಾಪ್ಟರ್ 3:23 ಹೇಳ್ತದೆ, 3:23 ಅಲ್ಲ 3:13, ಕೊಲೊಸ್ಸು 3:13 ಹೇಳ್ತದೆ, ಕೊಲೊಸ್ಸು 3:13 ಹೇಳ್ತದೆ. ಅಲ್ಲಲ್ಲಿಯ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಸಿಕ್ಕಿದ್ರೆ ಓದಿ, ಕೊಲೊಸ್ಸು 3:13. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ನಮ್ಮನ್ನು ಕ್ಷಮಿಸಲಿಲ್ವಾ ಕರ್ತನು? ನಮ್ಮನ್ನು ಕ್ಷಮಿಸಿದ್ದಾನೆ. ನಮ್ಮ ಹಿಂದಿನ ಜೀವಿತ, ಕ್ರಿಸ್ತನಲ್ಲಿ ಬರೋಕ್ಕೆ ಮುಂಚಿನ ಜೀವಿತ ಎಲ್ಲ ಯೋಚಿಸುವುದಾದರೆ, ನಾನು ಯಾವ ಪರಿಸ್ಥಿತಿಯಲ್ಲಿ ಕರ್ತನು ಕ್ಷಮಿಸಿದ್ದಾನೆಂಬುದನ್ನು, ಹೇಗೆ ಸ್ವೀಕರಿಸಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ನಾವು ನೀತಿವಂತರಾಗಿರ್ಬೋದು, ಪವಿತ್ರ ಮಾರ್ಗದ ಜೀವಿಸ್ತಾ ಇರ್ಬೋದು, ಅದು ಒಂದು ಸಮಯದಲ್ಲಿ ನಾವು ಯಾರಾಗಿದ್ದೆವು, ಯಾವ ಸ್ಥಿತಿಯಲ್ಲಿ ಇದ್ದೆವು ನಾವು. ಹಾಗಾದರೆ ನಾವು ದೇವರನ್ನು ಪ್ರೀತಿ ಮಾಡ್ತೇವೆ ಅಂತ ಹೇಳುವುದಾದರೆ, ಯೇಸುವನ್ನು ತುಂಬ ಪ್ರೀತಿ ಮಾಡ್ತೇವೆ ಅಂತ ಬಾಯಲ್ಲಿ ಹೇಳ್ತಾ ಇರುವುದಾದರೆ, ದೇವರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ನೀನು ನಿಜವಾಗಿ ನನ್ನನ್ನು ಪ್ರೀತಿ ಮಾಡುವುದಾದರೆ ನಿನ್ನ ಸಹೋದರನನ್ನು, ನಿನ್ನ ಸಹೋದರಿಯನ್ನು ನೀನು ಪ್ರೀತಿಸಬೇಕೆಂಬುದಾಗಿ ಆತನು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಪ್ರಿಯರೇ, ನಾವು ಹೇಗೆ ನಾವು ದೇವರನ್ನು ಪ್ರೀತಿ ಮಾಡುವಂಥದ್ದೆಂಬುದಾಗಿ ತಿಳ್ಕೊಳ್ಳೋಣ. ಯಾವ ರೀತಿ ದೇವರನ್ನು ಪ್ರೀತಿ ಮಾಡುವಂಥದ್ದೆಂಬ ತಿಳ್ಕೊಳ್ಳೋಣ. ಒಂದನೇದಾಗಿ ಮತ್ತಾಯನ ಸುವಾರ್ತೆ 27:39, ಮ್ಯಾಥ್ಯೂ 22:39, ನಿನ್ನಂತೆ ನಮ್ಮನ್ನು ಪ್ರೀತಿ ಮಾಡುವ ಹಾಗೆ. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು, ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ನಿನ್ನಂತೆಯೇ. ಪ್ರೈಸ್ ಗಾಡ್. ಹೇಗೆ ಪ್ರೀತಿಸಬೇಕು ನಾವು ನೆರೆಯವನನ್ನು? ನಿನ್ನಂತೆ. ನಮ್ಮನ್ನು ಹೇಗೆ ನಾವು ಪ್ರೀತಿಸ್ತೇವೆ? ನಾವು ಮ್ಯಾಥ್ಯೂ 7:12 ಓದುವ, ಮತ್ತ 7:12, ಇತರರು ನಮಗೆ ಏನು ಮಾಡಬೇಕೆಂದು ಬಯಸ್ತಾರೆ ಅದನ್ನು ನಾವು ಇತರರಿಗೆ ಮಾಡಬೇಕಂತೆ. ಓದಿ, ಮ್ಯಾಥ್ಯೂ 7:12. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎಂಬುದಾಗಿ ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ನಿನ್ನಂತೆಯೇ ನಮ್ಮನ್ನು ಯಾವ ರೀತಿ ನಾವು ಪ್ರೀತಿ ಮಾಡ್ತೇವೋ ಅದೇ ರೀತಿ ನೆರೆಯವನನ್ನು, ಸಹೋದರಿಯರನ್ನು ನಾವು ಪ್ರೀತಿ ಮಾಡಬೇಕೆಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಹಾಗಾದರೆ ಈ ರೀತಿಯ ಪ್ರೀತಿ ನಾವು ಖಂಡಿತವಾಗಿ ಮಾಡುವುದಕ್ಕಾಗಿ ನಾವು ಮುಂದಾಗಬೇಕು. ಕರ್ತನ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ. ಎರಡನೇದಾಗಿ ಜಾನ್ 13:1, ಯೋಹನ್ನ 13:1 ವಾಕ್ಯ ಓದುವ, ಹೇಗೆ ಪ್ರೀತಿಸಬೇಕು? ಪರಿಪೂರ್ಣವಾಗಿ. ಪಾಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಹೇಗೆ ಪ್ರೀತಿ ಮಾಡ್ತಾನೆ ಸ್ವಾಮಿಯಲ್ಲಿ? ಪರಿಪೂರ್ಣವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಪರಿಪೂರ್ಣವಾಗಿ ಪ್ರೀತಿ ಅಂದ್ರೆ ಅರ್ಥ ಏನು? ಕೊರತೆ ಇಲ್ಲದ ಪ್ರೀತಿ, ಹಲ್ಲೆಲೂಯಾ, ಅಥವಾ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದ ಪ್ರೀತಿ. ಯೇಸುವಿನಲ್ಲಿ ಎಂಥ ಪ್ರೀತಿ ಇದೆ ಗೊತ್ತು? ಪರ್ಫೆಕ್ಟ್ ಲವ್, ಪರಿಪೂರ್ಣವಾದ ಪ್ರೀತಿ ಇದೆ ಸ್ವಾಮಿಯಲ್ಲಿ. ಸ್ವಾರ್ಥ ಇಲ್ಲದ ಪ್ರೀತಿ, ಕೊರತೆ ಇಲ್ಲದ ಪ್ರೀತಿ. ಆ ರೀತಿಯ ಪ್ರೀತಿ ನಾವು ಇನ್ನೊಬ್ಬರಿಗೆ ನಾವು ಮಾಡಬೇಕು ಪ್ರಿಯರೇ, ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡುವ ಜಾನ್ 13:34, ಯೋಹನ್ನ 13:34 ವಾಕ್ಯ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ ಮೇರೆಗೆ ನಾವು ಪ್ರೀತಿಸಬೇಕು. ಅಂದ್ರೆ ಕ್ರಿಸ್ತನು ಹೇಗೆ ನಮ್ಮನ್ನು ಪ್ರೀತಿ ಮಾಡಿದಾನೆ ಅದೇ ರೀತಿಯ ಪ್ರೀತಿಯಲ್ಲಿ ಇನ್ನೊಬ್ಬರನ್ನ ನಾವು ಪ್ರೀತಿ ಮಾಡ್ಬೇಕಂತ. ಕ್ರಿಸ್ತನ ಪ್ರೀತಿಯನ್ನು ನಾವು ಲೆಕ್ಕಕ್ಕೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಎಫೆಸ ಪತ್ರಿಕೆ 3:14 ನಾವು 19 ವಾಕ್ಯದವರೆಗೆ ಹೋದ್ರೆ ಪ್ರಿಯರೇ, ಅದರ ಆಳ, ಅಗಲ, ಎತ್ತರ, ಅದರ ಕುರಿತಾಗಿ ಪೌಲನು ಮಾತಾಡ್ತಾ ಇದ್ದಾನೆ. ಆ ಪ್ರೀತಿಯ ಅದನ್ನು ನಾವು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ. ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಪ್ರೀತಿ ಮಾಡಿದಾಗ ನಾವು ಇತರರನ್ನು ಪ್ರೀತಿ ಮಾಡಬೇಕು. 4ನೇದಾಗಿ ರೋಮ 12:9, ರೋಮನ್ಸ್ 12:9, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ನಿಮ್ಮ ಪ್ರೀತಿ ನಿಷ್ಕಪಟ, ಕಪಟ ಇಲ್ಲದ
ಪ್ರೀತಿ ನಮ್ಮಲ್ಲಿರಬೇಕು. ಕೆಟ್ಟತನಕ್ಕೆ ಏರಿಸಿಕೊಂಡು ನಿಷ್ಕಪಟವಾದ ಪ್ರೀತಿಯನ್ನು ನಾವು ಇನ್ನೊಬ್ಬರಿಗೆ ಕಪಟ ಇಲ್ಲದ ಪ್ರೀತಿಯನ್ನು ಇನ್ನೊಬ್ಬರು ತೋರಿಸುವ. 5ನೇದಾಗಿ 1 Peter 1:22, 1 ಪೇತ್ರ 1:22. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ನಿಷ್ಕಪಟವಾದ ಅಲಲಿಯ ಸಹೋದರ ಅಥವಾ ನಿಷ್ಕಳಂಕವಾದ ಸಹೋದರ ಸ್ನೇಹ ಉಳ್ಳವರಾಗಿರಬೇಕೆಂಬುದಾಗಿ, ಆ ರೀತಿಯ ಪ್ರೀತಿಯನ್ನು ಇನ್ನೊಬ್ಬರಿಗೆ ತೋರಿಸಬೇಕೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಸಭೆಗಳ ಕುರಿತಾಗಿ ಓದುವಾಗ ಅನೇಕ ಸಭೆಗಳಲ್ಲಿರುವಂಥ ಪ್ರೀತಿ ಮತ್ತು ನಂಬಿಕೆ ಕುರಿತಾಗಿ ಪೌಲನು ಉಲ್ಲೇಖಿಸುವುದನ್ನು ನೋಡ್ತೇವೆ. ಎಫೆಸ 1:15 ಓದುವುದಾದರೆ ಎಫೆಸ ಸಭೆಯಲ್ಲಿದ್ದಂಥ ನಂಬಿಕೆ ಮತ್ತು ಪ್ರೀತಿಯ ಬಗ್ಗೆ ಪೌಲನು ಮಾತಾಡ್ತಾ ಇದ್ದಾನೆ. ಓದಿ ಎಫೆಸ 1:15. ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವ ಜನರೆಲ್ಲರಿಗೂ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ. ಆ ಸಭೆ ನಂಬಿಕೆ ಮಾತ್ರ ಅಲ್ಲ, ದೇವ ಜನರಿಗೆ ಆ ಸಭೆಯು ಪ್ರೀತಿ ತೋರಿಸ್ತಾ ಇತ್ತು. ಫಿಲಿಪ್ಪಿ 1:10, ಫಿಲಿಪ್ಪಿ ಸಭೆ ಕುರಿತಾಗಿ ಓದ್ತೇವೆ ನಾವು. ಫಿಲಿಪ್ಪಿ 1:10. ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚೆಚ್ಚುತ್ತಾ, ನಿಮ್ಮ ಪ್ರೀತಿ ಹೆಚ್ಚೆಚ್ಚುತ್ತಾ, ಫಿಲಿಪ್ಪಿ ಸಭೆಯ ಪ್ರೀತಿ ಹೆಚ್ಚೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳನ್ನು ಮಾಡುವೆವೆಂದು ನೀವು ವಿವೇಚಿಸುವರಾಗಬೇಕೆಂತಲೂ. ನೋಡಿ, ಫಿಲಿಪ್ಪಿ ಸಭೆ ಕೂಡ ಪ್ರೀತಿಯ ಸಭೆ ಆಗಿತ್ತು. ಕೊಲೊಸ್ಸೆ ಸಭೆ ಕುರಿತು ನೋಡೋ, ಕೊಲೊಸ್ಸೆ ಚಾಪ್ಟರ್ 1:3-5, ಕೊಲೊಸ್ಸೆ ಚಾಪ್ಟರ್ 1:3-5. ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿಯೂ ದೇವ ಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ನಾವು ಕೇಳಿ. ಸಾಕು. ಇಲ್ಲಿ ಈ ಕೊಲೊಸ್ಸೆ ಸಭೆ ಕುರಿತಾಗಿ ನಂಬಿಕೆ ಮಾತ್ರ ಅಲ್ಲ, ಪ್ರೀತಿಯ ಕುರಿತಾಗಿ ಪೌಲನು ಮಾತಾಡ್ತಾ ಇದ್ದ. ಥೆಸಲೋನಿಕ ನೋಡು, 1 Thessalonians ಚಾಪ್ಟರ್ 1 verses 2-3. ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನೋಡಿ, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು. ಸಾಕು. 1 Thessalonians 3:12 ಕೂಡ ಓದಿ, 3:12. ನಿಮ್ಮಲ್ಲಿ ನಮ್ಮ ಪ್ರೀತಿಯು ಹೇಗೋ ಹಾಗೆಯೇ ನಿಮ್ಮ ಪ್ರೀತಿಯು ಒಬ್ಬರನ್ನೊಬ್ಬರ ಮೇಲೆಯೂ ಎಲ್ಲ ಮನುಷ್ಯರ ಮೇಲೆಯೂ ಅಭಿವೃದ್ಧಿ ಹೊಂದಿ ಅತ್ಯಧಿಕವಾಗುವಂತೆ ಕರ್ತನು ಅನುಗ್ರಹಿಸಲಿ. 2 Thessalonians 1:3 ಇಂದ ಓದಿ. ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಹಾಗೆ ಮಾಡುವುದು ಯೋಗ್ಯ, ಯಾಕೆಂದರೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತಾ ಬರುತ್ತದೆ. ಪರಸ್ಪರವಾದ ಪ್ರೀತಿ ನೋಡಿ, ಇಲ್ಲಿ ನೋಡಿ, ಪರಸ್ಪರವಾದ ಈ ಥೆಸಲೋನಿಕ ಸಭೆಯಲ್ಲಿ ಪ್ರೀತಿ ಇತ್ತು ಎಂಬುದಾಗಿ ಕಾಣ್ತೇವೆ. ಈ ಸಭೆಯ ಪ್ರೀತಿಯನ್ನು ಉಲ್ಲೇಖಿಸಿ ಎತ್ತಿ ಹಿಡಿದು ಪೌಲನು ಎನ್ಕರೇಜ್ ಮಾಡ್ತಾ ಇದ್ದಾನೆ. ಇಲ್ಲಿ ಫಿಲೋಮೇನನ ಕುರಿತಾಗಿ ಪೌಲನು ಫಿಲೋಮನಿಗೆ ಏನು ಹೇಳ್ತಾರೆ? ಫಿಲೋಮೇನ 5ನೇ ವಾಕ್ಯ ಓದಿ, ಒಂದೇ ಅಧ್ಯಾಯ ಇರುವುದು, ಅದರಲ್ಲಿ 5ನೇ ವಾಕ್ಯ ಇದೆ. ಫಿಲೋಮೇನಲ್ಲಿದ್ದ ಪ್ರೀತಿ ನೋಡ್ತೇವೆ ನಾವು. ಕರ್ತನಾದ ಯೇಸುವಿನ ಮೇಲೆ ನೀನು ಇಟ್ಟಿರುವ ನಂಬಿಕೆಯನ್ನು ಕುರಿತು, ದೇವ ಜನರೆಲ್ಲರ ಮೇಲಿರುವ ನಿನ್ನ ಪ್ರೀತಿಯನ್ನು ಕುರಿತು, ದೇವ ಜನರೆಲ್ಲರ ಮೇಲಿರುವ ನಿನ್ನ ಪ್ರೀತಿಯ ಕುರಿತು ಕೇಳಿದ್ದರಿಂದ ನೋಡಿ, ಕೇಳಿದ್ದೇನೆ. ಪೌಲ ಹೇಳ್ತಾ ಇದ್ದಾನೆ ಫಿಲೋಮೋನನಿಗೆ, ದೇವಜನರ ಮೇಲೆ ನೀನು ಹೇಗೆ ಪ್ರೀತಿ ಅದು ಕೇಳಿದ್ದೇನೆ. ಅಂದರೆ ಆ ರೀತಿಯ ಪ್ರೀತಿ ಪ್ರಸಿದ್ಧವಾಗಿತ್ತು. ಹಾಗೆ ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಡೋಣ ಪ್ರಿಯರೇ, ನನ್ನ ಒಳಗಡೆ ಯಾವ ರೀತಿಯ ಪ್ರೀತಿ ಇದೆ? ನಾನು ಪ್ರೀತಿಯುಳ್ಳ ವ್ಯಕ್ತಿ ಆಗಿದ್ದೇನಾ? ಪ್ರೀತಿಯುಳ್ಳ ನಿಜವಾದ ವಿಶ್ವಾಸಿ ಆಗಿದ್ದೇನಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಡುವ. ಕುಟುಂಬದಲ್ಲಿ ನಾನು ಪ್ರೀತಿ ತೋರಿಸ್ತಾ ಇದ್ದೇನಾ? ಸಭೆಯಲ್ಲಿ ನಾನು ಪ್ರೀತಿ ತೋರಿಸ್ತಾ ಇದ್ದೇನಾ? ನೆರೆಕೆರೆಯಲ್ಲಿ ಪ್ರೀತಿ ತೋರಿಸ್ತಾ ಇದ್ದೇನಾ? ಕೆಲಸ ಮಾಡೋ ಸ್ಥಳದಲ್ಲಿ ನಾನು ಪ್ರೀತಿ ತೋರಿಸ್ತಾ ಇದ್ದೇನಾ? ಯಾರಾದರೂ ನನ್ನನ್ನು ತೋರಿಸಿ, ಬೆರಳು ತೋರಿಸಿ ಇವ ನಿಜವಾದ ಕ್ರೈಸ್ತನು ಎಂಬುದು ಹೇಳಿಕೆ ಸಾಧ್ಯವಿದೆಯಾ? ಜಾನ್ 1:47, ಯೋಹನ 1:42 ಅವತ್ತು ನತಾಲಯನನ್ನು ತೋರಿಸಿ ಕರ್ತನು ಹೇಳಿದ್ದನು, ಇವನು ನಿಜವಾದ ಇಸ್ರೇಲನು, ಇವನು ನಿಷ್ಕಪಟ ಉಳ್ಳವನೆಂಬುದಾಗಿ ಹೇಳಿದಾಗೆ ನಮ್ಮ ಕುರಿತು ಯಾರಾದರೂ ಸಾಕ್ಷಿ ಹೇಳುವುದಕ್ಕೆ ಸಾಧ್ಯವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ. ದ್ವೇಷ ನಮ್ಮಲ್ಲಿ ಯಾರ ಮೇಲೆ ದ್ವೇಷ ನಮಗಿದೆಯಾ? ಹಗೆತನ ಇದೆಯಾ? ಯಾರ ಮೇಲೆ ಕೋಪ ಇದೆಯಾ? ಸೇಡು ತೀರಿಸಿಕೊಳ್ಳುವಂಥ ಮನೋಭಾವನೆ ನಮ್ಮೊಳಗಿದೆಯಾ? ಈ ಎಲ್ಲ ಸೈತಾನಿಕ ಸ್ವಭಾವ ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ನಾವು ದೇವರ ಬಳಿ ಪ್ರಾರ್ಥಿಸೋಣ, ಮಾನಸಾಂತರ ಪಡೋಣ. ದೇವರೇ, ಈ ಸ್ವಭಾವ ನನಗೆ ಬೇಡ, ನಿನ್ನ ಸ್ವಭಾವ ನನಗೆ ಬೇಕು, ನಿನ್ನ ಗುಣಗಳು ನನ್ನೊಳಗೆ ಬರಬೇಕು, ನನ್ನ ಪ್ರೀತಿಯುಳ್ಳ ವ್ಯಕ್ತಿಯನ್ನಾಗಿ ನಾನು ಮಾರ್ಪಡಿಸುವ ದೇವರ ಬಳಿ ಕೇಳಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ತುವತೈರ ಸಭೆಯಲ್ಲಿ ಒಳ್ಳೆಯ ಕೃತ್ಯಗಳು ಮಾತ್ರವಲ್ಲ, ಅವರಲ್ಲಿದ್ದಂಥ ಒಳ್ಳೆಯ ಪ್ರೀತಿಯ ಕುರಿತಾಗಿ ಕರ್ತನು ಸ್ವತಃ ಅಲ್ಲಿ ಹೇಳುವಂಥದ್ದನ್ನು ಕಾಣ್ತಾ ಇದ್ದೇವೆ. ಇವತ್ತು ನಮ್ಮ ಸಭೆ ಕುರಿತು, ನನ್ನ ಮತ್ತು ನಿನ್ನ ಕುರಿತಾಗಿ ಕರ್ತನು ಯಾವ ಸಾಕ್ಷಿ ಕೊಡುವುದಕ್ಕೆ ಸಾಧ್ಯ? ನಿನ್ನಲ್ಲಿ ಒಳ್ಳೆಯ ಪ್ರೀತಿ
ಇದೆ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯವಾ? ನಿನ್ನಲ್ಲಿ ಒಳ್ಳೆಯ ಕ್ರಿಯೆಗಳು ಇದೆ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯವಾ? ಯೇಸು ನಮ್ಮ ಕುರಿತು ಸಾಕ್ಷಿ ಹೇಳೋದಕ್ಕೆ ಸಾಧ್ಯವಾ? ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮನ್ನು ತಗ್ಗಿಸಿಕೊಂಡು ದೇವರ ಕಡೆಗೆ ಒಪ್ಪಿಸಿಕೊಡುವ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳ್ರಿ. ರೇತಿಯಲ್ಲಿ ಮಾ ಸಖತ್ತು ರೋತೋಲಿ ಅಂದಲ ಶಬ್ರೋಂತಲಮ ಸೆಕೆ ತುರಬ. ಥ್ಯಾಂಕ್ ಯು ಜೀಸಸ್, ಗ್ಲೋರಿ. ಕರ್ತನೆ, ನಮ್ಮನ್ನು ಪ್ರೀತಿಯುಳ್ಳ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸು ಅಪ್ಪ. ನಮ್ಮಿಂದ ದ್ವೇಷ ಬರಬಾರದು, ಕೈತನ ಬರಬಾರದು, ಸೇಡಿನ ಮನೋಭಾವನೆ ಬರಬಾರದು, ಹಗೆತನ ಬರಬಾರದು ಸ್ವಾಮಿ. ಕೋಪ ಬರಬಾರ್ದಪ್ಪ, ದ್ವೇಷ ಬರಬಾರ್ದಪ್ಪ. ನಮ್ಮಲ್ಲಿ ಪ್ರೀತಿಯೇ ಉಕ್ಕಿ ಹರಿಯಬೇಕಪ್ಪ. ನಮ್ಮಿಂದ ಇನ್ನೊಬ್ಬರಿಗೆ ಪ್ರೀತಿ ಹರಿಯಬೇಕಪ್ಪ. ಆ ರೀತಿಯ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಬೇಕೆಂಬುದಾಗಿ ನಿಲ್ಲಿ ಕೇಳ್ಕೊತೇವೆ. ಒಳ್ಳೆಯ ಕ್ರಿಯೆಗಳನ್ನು ಮಾಡುವಂಥ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸು. ನಮ್ಮಿಂದ ಒಳ್ಳೆ ಅನೇಕರಿಗೆ ಉಪಕಾರ ಆಗಬೇಕು, ನಮ್ಮ ಮೂಲಕ ಅನೇಕರಿಗೆ ಸಹಾಯಗಳು ಆಗಬೇಕು ರಾಜ. ಆ ರೀತಿಯ ವ್ಯಕ್ತಿಗಳನ್ನಾಗಿ ಕರ್ತನೆ ನಮ್ಮನ್ನು ಮಾರ್ಪಡಿಸಬೇಕೆಂಬುದಾಗಿ ನಿನ್ನಲ್ಲಿ ಕೇಳಿಕೊಡ್ತಾ ಇದ್ದೇವೆ. ನಮ್ಮನ್ನೇ ತಗ್ಗಿಸಿ ಕೈಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರ, ಅದರ ಮೂಲಕ ಅನೇಕ ಪ್ರಕಟಣೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲರ ಕೈಗೆ ಒಪ್ಪಿಸಿಕೊಡ್ತೇನೆ. ಹೆಸರಿಸಲಾಗಿ ಆಶೀರ್ವಾದ ಮಾಡು. ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.